ಶ್ರೀ ಚಿದಾನಂದಾವಧೂತ ಚಾರಿತ್ರ ಅಯ್ಯಪ್ಪ ಕವಿ ವಿರಚಿತ ಸಾಂಗತ್ಯ ಕಾವ್ಯದಲ್ಲಿ ಈ ದಿನ 7ನೇ ಸಂಧಿ ಅವಧೂತ ಚಾರಿತ್ರ ಅಂತ. ರೂಪಕ ತಾಳ, ರಾಗ ತನ್ನಿಚ್ಛೆ. ಕೇಳಿ ಜನ ಸರ್ವವೆಲ್ಲ ಚಿದಾನಂದ ಅವಧೂತ ಲೋಲ ರಾಜಯೋಗಿ ಚರಿತವ ಕೇಳಿ ಜನರು ಕೇಳಿ ಚಿದಾನಂದ ಅವಧೂತ ಚರಿತದಲ್ಲಿ ಚಿನ್ಮಯ ಅವಧೂತನ ಕೇಳಿ ಸನುಮತಾಗಿ ಹೇಳ್ವೆನೆಂದು ಸಾಧುವಾದ ಸರ್ವರ ತನಯ ಅಯ್ಯಪ್ಪ ನುಡಿದನೋ ಕೇಳಿ ಮುಕ್ತಿಯನ್ನೇ ಬಯಸುವರಿಗೆ ಭಕ್ತಿ ಭಾವ ಉಳ್ಳರಿಗೆ ತ್ಯಕ್ತ ಪ್ರಪಂಚವ ಮಾಡ್ದಗೆ ಕೇಳಿ ಸುಕ್ತಿ ರಜತ ನ್ಯಾಯದಂತೆ ಬ್ರಹ್ಮ ಸತ್ಯ ಎಂಬರಿಗೆ ಯುಕ್ತಿಯಿಂದ ಇದನ್ನು ಹೇಳುವುದು ಕೇಳಿ ಸತಿಗೆ ಆಜ್ಞೆ ಮಾಡುವವಗೆ ಸದ್ಗತಿಯು ಸೇರದವಗೆ ಹಿತವ ಏಳೆ ಕಥೆಯ ಮಾಡುವಗೆ ಕೇಳಿ ಸತತ ದುಸ್ಸಂಗನಿಗೆ ಸರ್ವರನ್ನು ಬೊಗಳುತಿಹಗೆ ಚ್ಯುತಿಗೆ ಏಳಬಾರದೆಂದನು ಕೇಳಿ ಘೋಡಮುಖಿಯ ಮನುಜನನ್ನು ನೋಡಿ ಕಾಶಿಪಟ್ನದೂಟ ಆಡಲೈದು ಹರುದಾರಿಯೂ ಕೇಳಿ ಪಾಡವಿಗಾವುದಗಲವನ್ನೇ ಸುತ್ತಿ ಮೂರು ಬೇರೆ ಮಾಡ್ದನದಕ್ಕೆ ಸಾಷ್ಟಾಂಗವ ಕೇಳಿ ಕಾಶಿಪಟ್ಟಣದಲ್ಲಿ ಘೋಡಾಮುಖಿ ಅಂತ ಏನು ಮನುಜ ಇದ್ದ, ಆ ಪಟ್ಟಣದಲ್ಲಿ ಆ ಮನುಜನನ್ನು ನೋಡಿ 3 ಸಾರಿ ಸುತ್ತಿ ನೋಡ್ಕೊಂಡು ಬಂದರು. ಕಾಶಿ ಮಹಿಮೆ ಏನು ಎನ್ನಲು ಆವ ಜೀವಿ ಆದೊಡೆಯು ನಾಶ ಕಾಲ ಕಿವಿಯು ಬಲಗಿವಿ ಕೇಳಿ ಈಶನಾನುಗ್ರಹಕ್ಕೆ ಮೇಲು ಮಾಡಿ ಬೀಳುತಿಹವು ವಾಸವಾಗರವರು ಮರ್ತ್ಯದಿ ಕೇಳಿ ಕಾಶಿಪಟ್ಟಣದ ಒಂದು ಮಹಿಮೆ ಹೇಳ್ಬೇಕಂದ್ರೆ, ಯಾವುದೇ ಜೀವಿ ಆಗಲಿ ಬಲಗಿವಿ ಅಂದರೆ ಮೃತ್ಯು ಆಗೋ ಕಾಲಕ್ಕೆ ಬಲಗಿವಿ ಮೇಲ್ಮುಖ ಮಾಡಿ ಬಿದ್ದರೆ ಅವರು ಸ್ವರ್ಗ ಸೇರ್ತಾರೆ ಅಂತ ಒಂದೇನೋ ಪ್ರತೀತಿ ಪದ್ಧತಿ. ತಾರಕೋಪದೇಶ ಶಿವನು ಕಿವಿಯ ಒಳಗೆ ಮಾಡಲಿಕ್ಕೆ ಸೇರ್ವರವರು ಕೈಲಾಸವ ಕೇಳಿ ತೀರಿ ಆಯುಷ್ಯವನು ಸಾಯ ಶಿವನ ಸಂಗಡೋಗುವವರು ಬೇರೆ ಮತ್ತೆ ಬರುತ್ತಲಿಹರು ಕೇಳಿ ಈ ಪರಿಯು ಎಂದೆಂದಿಗೆಯು ಶಿವನ ಬಳಿಯಲಿಹರು
ಓ ಪರೆಲ್ಲ ಜನ್ಮ ಕವರೆಯೂ ಕೇಳಿ ಜನ. ಪಾಪಹರರು ಸಿದ್ಧವೆಂದು ರಾಶಿವನ್ನ ಕಟ್ಟಿ ಸುಖ ಓಪರಾಗಿ ಸುಖದಲ್ಲಿರುವರು ಕೇಳಿ ಜನ. ಸರ್ವಕಾಲ ಕಾಶಲಿದ್ದು ಹೊರಗೆ ಈಗ ಸತ್ತಡೆಯು ಬರುವುದೆಂತು ಮುಕ್ತಿ ಅವರಿಗೆ ಕೇಳಿ ಜನ. ಮರಣ ಪ್ರಧಾನವಲ್ಲಿ ಆವ ಪಾಪ ಮಾಡ್ದಡೆಯೋ ವರವ ವೇದ ವಾಕ್ಯ ಸಿದ್ಧವೋ ಕೇಳಿ ಜನ. ಹೀಗೆ ಕಾಶಿಯಲ್ಲಿ ಸಾಯೋರಿಗೆ ಕೈಲಾಸ ಅಂತ ಏನೋ ಒಂದು ಹಿಂದಿನ ಸಂಪ್ರದಾಯ, ಅದನ್ನು ಆ ಪಟ್ಟಣದ ಮಹಿಮೆ ಅಂತ ಹೇಳಿದರು. ಕಾಶಿ ಸಭೆಗೆ ಅರಸುವಾದ ಸರ್ವೇಶ್ವರ ತೀರ್ಥ ರಾಶಿ ಘನದ ಸನ್ಯಾಸಿಯೋ ಕೇಳಿ ಜನ. ವಾಸವಿಹನೋ ಅಲ್ಲಿ ಸನ್ಯಾಸಿ ಸಭೆ ಗೃಹಸ್ಥ ಸಭೆಗೆ ತಾನು ಶ್ರೇಷ್ಠವಿದ್ವತ್ತದೀ ಕೇಳಿ ಜನ. ಇಡೀ ಕಾಶಿ ಪಟ್ಟಣದಲ್ಲಿ ಸರ್ವೇಶ್ವರ ತೀರ್ಥ ಅನ್ನೋರು ಬಹಳ ಶ್ರೇಷ್ಠವಾದ ವಿದ್ವಾಂಸರು, ಪ್ರಕಾಂಡ ಪಂಡಿತರು, ವೇದಾಂತಿಗಳು ಅಲ್ಲಿದ್ದರು. ಅವರು ಮಹಾ ಸನ್ಯಾಸಿಯವರು. ಸನ್ಯಾಸಿ ಸಭೆನಾದರೂ ಆಗಲಿ, ಗೃಹಸ್ಥರ ಸಭೆನಾದರೂ ಆಗಲಿ, ಆ ಸಭೆಯ ಅಧ್ಯಕ್ಷತೆ ಸನ್ನಿಧಿಯನ್ನು ವಹಿಸ್ತಿದ್ದವರು ಈ ಸರ್ವೇಶ್ವರ ತೀರ್ಥ ಅಂತ ಮಹಾ ವಿದ್ವಾಂಸರೊಬ್ಬರು ಇದ್ದರು, ವೇದಾಂತಿ. ಅವ್ರನ್ನ ಕಂಡೆ ಅಂತ ಸ್ವಾಮಿಯವರು ಹೇಳಿದರು. ಪಾದಕ್ಕೆ ನಮಿಸಿ ಅವರಿಗಂದವಧೂತ ಆಶ್ರಮಿರೇ ಇದು ಎನಗೆ ಸುಖವ ನೀವದು ಕೇಳಿ ಜನ. ಮದುವೆ ಮಾಡುತ್ತಿದ್ದರನಗೆ ಕೊಠಡಿಯೊಳಗೆ ಕೂಡಿ ಹಾಕಿ ಅದನ ಗೆದ್ದೆ ತಂಗಿಯಿಂದಲೇ ಕೇಳಿ ಜನ. ಕಾಶಿ ಸಭೆಯ ವೇದಾಂತಿ ಸರ್ವೇಶ್ವರ ತೀರ್ಥಪಾದಂಗಳನ್ನು ಭೇಟಿಯಾಗಿ ನನಗೆ ಅವಧೂತಾಶ್ರಮದ ಕೊಡ್ರಿ, ನನಗೆ ಅದೇ ಸುಖ ಅನಿಸುತ್ತೆ, ಸನ್ಯಾಸಿ ದೀಕ್ಷೆ ಕೊಡಬೇಕು ಹಾಗೆ ಅಂತ ವಿನಂತಿ ಮಾಡಿಕೊಂಡ್ರು. ಜೊತೆಗೆ ನಮ್ಮ ಗುರುಗಳ ಆಶ್ರಮದಲ್ಲಿ ಎಲ್ಲರೂ ಸೇರಿ ಕೊಠಡಿಯೊಳಗೆ ಕೂಡಿ ಹಾಕಿ ಮದುವೆ ಮಾಡೋಣ ಅಂತಿದ್ರು. ಆದರೆ ನಮ್ಮ ಗುರುವಿನ ಮಗಳು ತಂಗಿ ಲಕ್ಷ್ಮಿಯಿಂದ ನಾನು ಅದರಿಂದ ಪಾರಾಗಿ ಈ ಕಡೆ ಕಾಶಿ ಪಟ್ಟಣಕ್ಕೆ ಬಂದೆ ಅಂತ ಹಳೆಯದೆಲ್ಲ ನೆನೆಸ್ಕೊಂಡು ಮರೆಮಾಚದೆ ಸರ್ವೇಶ್ವರ ತೀರ್ಥರ ಮುಂದೆ ಹೇಳ್ಕೊಂಡ್ರು ಸ್ವಾಮಿಯರು. ನೋಡಿದಾರು ಅವರು ಈತನನುಭವವ ತಿಳಿದು ಯೋಗ್ಯ ಮಾಡುವುದಕ್ಕೆ ಎಂದು ನಾಲ್ಕನೇ ಕೇಳಿ ಜನ. ಆರೂಢವಾದ ಸನ್ಯಾಸ ಕೊಟ್ಟು ದಂಡಕಮಂಡಲ ಮಾಡಿಸಿ ಸ್ನಾನ ಗಂಗೆಲಿ ಕೇಳಿ ಜನ. ಇವರ ಅನುಭವ, ಇವರ ಸಾಧನೆ ಎಲ್ಲ ಕೇಳಿದಂಥ ಕಾಶಿ ಪಟ್ಟಣದ ಸರ್ವೇಶ್ವರ ತೀರ್ಥರು ಇವನು ಸನ್ಯಾಸಾಶ್ರಮಕ್ಕೆ ಯೋಗ್ಯನದನಂತ ನಿಶ್ಚಯ ಮಾಡಿ ಆರೂಢ ಸನ್ಯಾಸವನ್ನು ಕೊಟ್ಟು ದಂಡ ಕಮಂಡಲ ಇವೆಲ್ಲ ಕೈಗಿತ್ತರು ಸ್ನಾನ ಭಾಗೀರಥಿ ಗಂಗೆಯಳು ಮಾಡಿಸಿ ಅವರಿಗೆ ಆ ದೀಕ್ಷೆಯನ್ನು ಕೊಟ್ಟರು. ಇಟ್ಟ ಚಿದಾನಂದ ಅವಧೂತ ರಾಜ ಯೋಗಿ ಎಂದು
ಸ್ಪಷ್ಟ ಹೆಸರು ಒಪ್ಪದೆನು ತಲೆ ಕೇಳಿ ಜನ. ಕೊಂಡಪ್ಪ ಗುರುಗಳು ಏನು ಮಾಡಿದರು, ಚಿದಾನಂದ ರಾಜಯೋಗಿ ಅಂತ ಹೆಸರಿಟ್ಟಿದ್ರು. ಆದರೆ ಕಾಶಿ ಪಟ್ಟಣದ ಸರ್ವೇಶ್ವರ ತೀರ್ಥರು ಪರಮಪೂಜ್ಯರು ಅವರು ಚಿದಾನಂದ ಅವಧೂತ ರಾಜಯೋಗಿ ಅಂತ ಒಂದು ಹೆಸರು ಕೊಟ್ಟರು. ಅವಧೂತ ಬಿರುದನ್ನು ಕಾಶಿ ಪಟ್ಟಣದಲ್ಲಿ ದಯಪಾಲಿಸಲಾಯಿತು. ಇಟ್ಟುಕೊಂಡು ತಿಂಗಳೆರಡು ಹೋಗೋ ಗುರು ಸ್ಥಳಕ್ಕೆ ಅಂದು ಕೊಟ್ಟನಾಥ ಅಪ್ಪಣೆಯನು ಕೇಳಿ ಜನ. ಆ ಸರ್ವೇಶ್ವರ ತೀರ್ಥರು ಎಂಬ ಪರಮಪೂಜ್ಯ ಗುರುಗಳು ತಮ್ಮ ಹತ್ರ 2 ತಿಂಗಳ ಕಾಲ ಚಿದಾನಂದರನ್ನು ಇಟ್ಟುಕೊಂಡು ಏನೇನೋ ಅವರು ಏನು ಜ್ಞಾನ ತಿಳುವಳಿಕೆ ಶಾಸ್ತ್ರಜ್ಞಾನ ಕೊಡೋದಿತ್ತೋ ಏನೋ ಅದನ್ನೆಲ್ಲ ಕೊಟ್ಟು ಇನ್ನು ಮುಂದೆ ನಿಮ್ಮ ಗುರುಸ್ಥಳಕ್ಕೆ ವಾಪಸ್ಸು ಹೋಗುವಂತ ಅಪ್ಪಣೆ ಮಾಡಿದ್ರಂತೆ. ಅರಸು ತೀರ್ಥರಾಗ ಸುಬ್ಬನೆಂಬುವನಿಗೆ ಹೇಳಿದರು, ಹೋಗುತ್ತಿರಲು ತನ್ನ ರಾಜ್ಯಕ್ಕೆ ಕೇಳಿ ಜನ. ಆಗ ಮಹಾ ಈಶ್ವರರ ರೂಪರಾದಂಥ ಸರ್ವೇಶ್ವರ ತೀರ್ಥರು ಸುಬ್ಬ ಅಂತ ಅವ್ರ ಹತ್ರ ಒಬ್ಬ ಭಕ್ತ ಇದ್ದ. ಅವನು ದಕ್ಷಿಣ ಭಾರತಕ್ಕೆ ಸೇರಿದವನು. ನೀನು ನಿಮ್ಮ ರಾಜ್ಯಕ್ಕೆ ಹೋಗ್ತಾ ಇದೆಯಲ್ಲ, ಈ ಚಿದಾನಂದನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅಂತ ಜೋಡು ಮಾಡಿದರು. ಪರಮರಾಜ ಯೋಗಿ ಚಿದಾನಂದ ಅವಧೂತರಿವರ ಪರಮರಿಕೆ ನಿನ್ನದೆಂದರು ಕೇಳಿ ಜನ. ಅತ್ತಣಿತ್ತಣವರು ಇತ್ತರು ಶತಮಾನ ಶುಭ್ರ ಹೊತ್ತು ಸಿಭೆಯೊಳಗೆ ಪಾತ್ರೆಯೋ ಕೇಳಿ ಜನ. ಒತ್ತುಕೋ ಎಂದು ವರೆಸಿ ಸಾಗಿಸಲ್ಕೆ ಯೋಗಿ ರಾಜ ಮತ್ತೆ ಬಂದ ಪ್ರಯಾಗಕ್ಕೆ ಕೇಳಿ ಜನ. ಆಗ ಸುಬ್ಬ ಎಂಬ ಸೇವಕನೊಂದಿಗೆ ಸೀದಾ ಪ್ರಯಾಗಕ್ಕೆ ಸ್ವಾಮಿಯರು ವಾಪಸ್ ಬಂದರು. ವರ ಪ್ರಯಾಗದಲ್ಲಿ 3 ದಿವಸವಿದ್ದು ಹೊರಟನಾಗ ಪರಮ ಯಮುನೆ ತಟದಲ್ಲಿರುತ್ತೀಹ ಕೇಳಿ ಜನ. ಸಿರಿಯುಳ್ಳ ಜೋಹರ್ಪುರಕ್ಕೆ ನದಿಯ ದಡದಿ ಮರವು ಇರಲು ಗುರುವರಾನು ಬಂದನಲ್ಲಿಗೆ ಕೇಳಿ ಜನ. ಪ್ರಯಾಗದಿಂದ ಜೋಹರ್ಪುರ ಅಂತ ಅಲ್ಲೊಂದು ಮರ ನದಿ, ಆ ನದಿ ದಡಕ್ಕೆ ಒಂದು ಮರ ಇತ್ತು. ಮರದ ಹತ್ರ ಬಂದರು. ಸುಬ್ಬನೆಂಬುನಿಗೆ 6 ಪಕ್ಕ ಸೇರು ಆಹಾರವು ಒಬ್ಬಗೊಪ್ಪತ್ತಿನೂಟವು ಕೇಳಿ ಜನ. ಆ ಸುಬ್ಬ ಎಂಬನಿಗೆ ಒಪ್ಪತ್ತಿನ ಊಟಕ್ಕೆ ಪಕ್ಕ 6 ಸೇರಿಂದ ಆಹಾರ ಬೇಕಾಗಿತ್ತಂತೆ. ಇಬ್ಬರಿಗೆ ಮತ್ತಿಷ್ಟು ಹಾಕಿ ಅಡಿಗೆ ಮಾಡಿ ಉಣ್ಣಲು ಗುಬ್ಬಿಗೊಂದು ಅಗಳು ಉಳಿಯದೋ ಕೇಳಿ ಜನ. ಅಂದು ಸುಬ್ಬನಿಗಲೆಂದ ಹೋಳಿಗೆಯನ್ನು ತಿಂದೆನೆಂದು ಇಂದು ದಿನವೂ ಬಹಳ ಆಯ್ತೇನೆ ಕೇಳಿ ಜನ. ಅಂದ ಗುರುವು ಮಾಡೋ ಯಮಗೊಂದು ಬಾಹದೋ ಎನ್ನಲು ತಂದನೀಗ ಸೋಪಸ್ಕಾರವ ಕೇಳಿ ಜನ. 3 ಪಕ್ಕ ಸೇರು ಕಣಕ 3 ಪಕ್ಕ ಸೇರು ಅಕ್ಕಿ 3 ಪಕ್ಕ ಸೇರು ಬ್ಯಾಳೆಯೋ ಕೇಳಿ ಜನ. 3 ಪಕ್ಕ ಸೇರು ತುಪ್ಪ 3 ಪಕ್ಕ ಸೇರು ಹಾಲು
ಮೂರು ಪಕ್ಕ ಸೇರು ಮೊಸರನೋ ಕೇಳಿ ಜನ. ಹುಳಿಯ ಹಣ್ಣು 5 ಸೇರು, ಮೆಣಸು ತಾನೆರಡು ಸೇರು, ತಿಳಿಯ ಬದನೆ ಮೆಂತೆ ಪಲ್ಲೆಯೋ ಕೇಳಿ ಜನ. ಬಳಿಕ ತಕ್ಕ 2 ಕೂಷ್ಮಾಂಡ ಅಡಿಗೆ ಮಾಡೋದಾನು, ಲಲನೆ ಒಬ್ಬ ವಿಧವೆ ಬಂದಳು ಕೇಳಿ ಜನ. ಹೋಳಿಗೆ ತಿನ್ನೋ ಅಪೇಕ್ಷೆ ಆಗಿತ್ತಂತೆ ಸುಬ್ಬ ಎಂಬ ಸೇವಕಗೆ. ಹಾಗಾಗಿ ಇಷ್ಟೆಲ್ಲ ಸಾಮಾನು ತರಿಸ್ಕೊಂಡ್ರು. ಅವನು ಅಡುಗೆ ಮಾಡೋ ಅಷ್ಟೊತ್ತಿಗೆ ಒಬ್ಬಳು ವಿಧವೆ ಹೆಣ್ಮಗಳು ಚಿದಾನಂದ ಗುರುಗಳ ಸನಿಹಕ್ಕೆ ಬಂದರು. ಗುರುವೇ, ಅನ್ನ ದೊರಕದಾಲೆ ಇರುತ್ತಿಗೇನು ಉಪವಾಸ ನಾನು, 2 ದಿನವೂ ಆಯಿತು ಎಂದಳು ಕೇಳಿ ಜನ. ಇರೋ ಉಂಬುವಂತೆ ಅವನು ಉಂಡ ಮೇಲೆ ಉಣ್ಣುವನಲು, ಅತರುಳೆ ಸಂತೋಷವಾದಳು ಕೇಳಿ ಜನ. ಅಡಿಗೆ ಮಾಡಿ ಆಸನ ಹಾಕಿ ಎಡೆಯ ಬಡಿಸಿ ತಕ್ಕವಷ್ಟು, ಕೂಡ್ರು ಬನ್ನಿ ಬಡಿಸಿ ಹೇನೆನೆ ಕೇಳಿ ಜನ. ನುಡಿದ ಆಕೆಗೆಯೋ ಅವನು ಉಂಡ ಹಿಂದೆ ಉಣ್ಣು ಎನ್ನುತ್ತ, ಒಡಂಬಡಿಸಿ ಕುಳಿತ ಗುರುವಾರ ಕೇಳಿ ಜನ. ಆಗ ಚಿದಾನಂದರು, ನೋಡಮ್ಮ, ಸುಬ್ಬ ಅಂಬನ ಊಟ ಮಾಡಲಿ, ಅವನು ಉಂಡಾದ ಮೇಲೆ ನೀನು ಊಟ ಮಾಡುವಂತೆ. 2 ದಿವಸ ಆಯಿತು ಉಪವಾಸ ಇದೆಯಂತ್ಯ, ಇಲ್ಲೇ ಇರು ಅಂತ ಹೇಳಿದರು. ಉಂಡ ಕೈಯ ತೊಳೆದು ಕೊಳ್ಳೆ ಎಡೆಯ ಮಾಡಿಕೊಂಡನೆಲ್ಲ, ಸೊಂಡಿಗುಳಿಗೆ ಮೊದಲು ಆಗಿಯೇ ಕೇಳಿ ಜನ. ಮುಂಡೆ ಗಂಡ ನೀರ ಒಯ್ದು ಒಂದರೋಳು ಉಳಿಸದಾಲೆ, 1 ಅಗಳು ಉಳಿಸದಾಲೆ, ಬಾಂಡೆಗಳ ಬರಿದು ಮಾಡ್ದನೋ ಕೇಳಿ ಜನ. ಮೇಲೆ ಏನು ಪದಾರ್ಥಗಳ ಲೀಸ್ಟೇ ಕೊಟ್ಟಿದ್ರು ಅಷ್ಟೆಲ್ಲ ಪದಾರ್ಥವನ್ನು ಒಬ್ಬನೇ ಸುಬ್ಬ ಅಂಬನು ಊಟ ಮಾಡಿ ಪಾತ್ರೆ ಖಾಲಿ ಮಾಡಿಬಿಟ್ಟ. ತುಪ್ಪವೆಲ್ಲ ಬಡಿಸಿಕೊಂಡ, ಹಾಲನೀಗ ಇಟ್ಟುಕೊಂಡ, ಒಪ್ಪಿತಾಗಿ ಮೊಸರನೆಲ್ಲವೂ ಕೇಳಿ ಜನ. ದೊಪ್ಪೆಯೊಳಗೆ ತುಂಬಿಕೊಂಡ ಚಿತ್ತಾಯ ತಿರುಬಿ ಬಾಯ ಚಪ್ಪರಿಸಿ ಮೊದಲು ಮಾಡ್ದನೋ ಕೇಳಿ ಜನ. ಹೆಣ್ಣು ಮಗಳಿಗಾಸೆ ಕೊಟ್ಟೆ, ಏನು ಉಳಿದು ಅದೇ ಎನ್ನಲು, ಮುನ್ನ ಎನಗೆ ಹೇಳದೋದಿರಿ ಕೇಳಿ ಜನ. ಏನಯ್ಯ ಸುಬ್ಬ, ಈ ಒಬ್ಬಳು ವಿಧವೆ ಹೆಣ್ಮಕ್ಳು ಬಂದಳು, ಆಯಮ್ಮಗೆ ಆಮೇಲೆ ಊಟ ಮಾಡುವಂತೆ ನಾನು ಮಾತು ಕೊಟ್ಟಿದ್ದೆ, ಏನು ಹಿಂಗಾತಲ್ಲೋ ಅಂದರೆ, ಅರೆ ನೀವು ಮಾತು ಕೊಟ್ಟಿದ್ದು ನನಗೆ ಹೇಳಲೇ ಇಲ್ಲ, ಇನ್ನೊಬ್ರು ಇದ್ದಾರೆ ಹೆಣ್ಮಗಳಿದ್ದಾಳೆ ಊಟ ಉಳಿಸ್ರಿ ಅಂತ ನನಗೆ ಹೇಳಲಿಲ್ಲಲ್ಲ, ಹಾಗಾಗಿ ನಾನು ಪೂರ್ತಿ ಖಾಲಿ ಮಾಡಿದೆ ಅಂದವನು. ಇನ್ನು ಎಲ್ಲದೆಯೋ ಎಲ್ಲ ಬಡಿಸಿಕೊಂಡು ಉಂಡೆನೀಗ ಎನ್ನುತ್ತಾ ಸುಬ್ಬ ಎದ್ದನೋ ಕೇಳಿ ಜನ. ಒಡೆಯನೀಗ ಬೆರಗುವಾಗಿ ಚರವು ಏಳಮ್ಮ ನೀನು, ಪಡೆದುದಿಲ್ಲ ಅನ್ನ ಎನ್ನುತ್ತಲೇ ಕೇಳಿ ಜನ. ಕಡು ಭಕ್ತರಿಂದ ಒಬ್ಬರಿಟ್ಟಿದ್ದ ರೂಪಾಯವನು, ಹಿಡಿಯೋ ಎಂದು ಕೈಗೆ ಇತ್ತರೋ ಕೇಳಿ ಜನ. ಯಾವಾಗ ಊಟ ಮಾಡುವಂತೆ ಉಳ್ಕೊಳ್ಳಮ್ಮ ಅಂತ ಹೇಳಿದ್ರು, ಇವನು ಯಾವಾಗ ಪಾತ್ರೆ ಎಲ್ಲ ಖಾಲಿ ಮಾಡಿಬಿಟ್ನೋ ಆಗ ಸ್ವಾಮಿಯರಂದರು, ನೋಡಮ್ಮ ನೀನು ಇವತ್ತು ಅನ್ನ ಪಡ್ಕೊಂಡು ಬಂದಿಲ್ಲ, ಊಟದ ಭಾಗ್ಯ ನಿನಗಿಲ್ಲ, ಆದರೆ ಯಾರೋ ಭಕ್ತರೊಬ್ಬರು
ಪಾದಕ್ಕಿಟ್ಟು ನಮಸ್ಕಾರ ಮಾಡಿದರು. ಆ ₹1 ಐತೆ, ಇದನ್ನ ತಗೊಂಡೋಗಿ ನೀನು ತಿಳಿದಂಗೆ ನೀನು ಮಾಡಮ್ಮ, ಇಲ್ಲ ಆಗಲಿಲ್ಲ. ಎಲ್ಲ ಉಂಡೆ ಏನು ಉಳಿಯದಂತೆ ಪಾತ್ರೆ ತೊಳೆದನವನು, ಅಲ್ಲೇ ಮಲಗಿದಾರು ನದಿ ತಟ ಕೇಳಿ ಜನ. ಮೆಲ್ಲಗೊರಟಾರೋ ಮುಂದೆ ಯಮುನಾ ನದಿಯನ್ನು ಬಿಟ್ಟು, ಗೊಲ್ಲರಟ್ಟಿಯಲ್ಲೇ ಇಳಿದರೋ ಕೇಳಿ ಜನ. ಅಲ್ಲಿಂದ ಮುಂದಕ್ಕೆ ಜಾಗ ಖಾಲಿ ಮಾಡಿದ್ರು. ಯಾವುದೋ ಒಂದು ಗೊಲ್ಲರಟ್ಟಿ ಅಂತ ಯಮುನಾ ನದಿ ದಡದ ಹತ್ರ, ಅಲ್ಲಿಗೆ ಬಂದರು. ಧಡಿಯ ಕಡಲೆಯನ್ನೇ ಕೊಂಡ ದಡಿಯ ಬತ್ತಾಸು ಮೇಲೆ, ಧಡಿಯ ಮಿಠಾಯಿ ಲೇವಡಿ ಕೇಳಿ ಜನ. ದಡಿಯನಂತೂ 4 ಈಗ ಉಡಿಯಲೀಗ ಕಟ್ಟಿಕೊಂಡು, ನಡೆವು ತಾಲಿ ಮುಕ್ಕುತ್ತಿರುವನು ಕೇಳಿ ಜನ. ಇಷ್ಟೆಲ್ಲ ಹೋಳಿಗೆ ಖಾಲಿ ಮಾಡಿದರು. ದಡಿಯ ಕಡಲೆ, 1 ದಡಿಯ ಬತ್ತಾಸು, 1 ದಡಿಯ ಮಿಠಾಯಿ, 1 ದಡಿಯ ಜಿಲೇಬಿ, ಇವನ್ನೆಲ್ಲ ಮಡ್ಲ ಕಟ್ಕೊಂಡು ನಡೀತಲೇ ಸುಮ್ಮನೆ ಬಾಯಿ ಮುಕ್ತಾ ಇದ್ನಂತ ಅವನು ಸುಬ್ಬ ಅಂಬನು. ಹೆಸರಿಗೆ ತಕ್ಕಂಗೆ ಅವನು ಸುಬ್ಬನೇ. ಅಡಿಗಡಿಗೆ ಮುಕ್ಕುತ್ತಾಲೆ ಒಡನೊಡನೆ ಅಪಾನಾವ, ಸಡಲಿಸುತ್ತಿಹನು ಹಿಂದಕ್ಕಾಗಿಯೇ ಕೇಳಿ ಜನ. ಹೀಗೆ ಹೆಜ್ಜೆ ಹೆಜ್ಜೆಗೆ ಮುಕ್ತಾ ಯಾವಾಗನ ಅಪಾನ ಹೊರ ಕೊರಟ್ರೆ 1-2 ಹೆಜ್ಜೆ ಹಿಂದಕ್ಕೆ ಹೋಗಿ ಗ್ಯಾಸ್ ಬಿಟ್ಬಿಡೋಣಂತ. ಬಿಡದೆ 1 ದಿವಸ ಕೂಡಿ ಬಂದುದಿಲ್ಲ ಅವರ ಕೂಡ, ದೃಢದಿ ಸೇವೆ ಇಂತು ಆದುದು ಕೇಳಿ ಜನ. ಅವನ ತಳ್ಳಿಯನ್ನೇ ಬಿಟ್ಟು ಗುರುರಾಯ ತಾನು ಈಗ ಶಿವನೆಯಾಗಿ ತನ್ನ ಮರೆತನೋ ಕೇಳಿ ಜನ. ಕವಿಸೆ ಆತ್ಮತೇಜದೊಳಗೆ ಮುಳುಗಿ ಚಿದಾನಂದ, ಅವಧೂತ ಇಂತು ಇರ್ದರೋ ಕೇಳಿ ಜನ. ಗುರುವರಾನು ಮೈಯ ಮುರಿಯ ಚರವ ಹೇಳ್ದನವನು ಈಗ, ಇರುವುದೆಲ್ಲ ತಾನು ಸವರಿಸಿ ಕೇಳಿ ಜನ. ಬರಿಯ ಮೈಯಲಿಂದ ಅವಧೂತ ರಾಜ ಅವಲೋಕ, ಪರಿವೆ ಇಲ್ಲದಾಲೆ ಇದ್ದರೋ ಕೇಳಿ ಜನ. ಸುಬ್ಬ ಅಂಬನು ಸೇವಕ ಇವರು ತಳ್ಳಿ ಬಿಟ್ಟು ಅವನ ಎತ್ಲೋಗಿ ಹೋಗ್ಬಿಟ್ಟ. ಬರೀ ಮೈಯಾಗೆ ಇವರು ಪ್ರಯಾಣ ನಡೀತಾ ಇತ್ತು. ಕುಳಿತೆನೆಂಬ ಎಚ್ಚರಿಲ್ಲ, ನಿಂತೆನೆಂಬ ಎಚ್ಚರಿಲ್ಲ, ತಿಳಿಯ ನಡೆವನೆಂಬ ಎಚ್ಚರ ಕೇಳಿ ಜನ. ಸುಳುವು ಇಲ್ಲ ಕಾಡೋ ಊರು ಆದಿ ಎಂಬ ಎಚ್ಚರಿಲ್ಲ, ಕೊಳದೆ ಸಮಾಧಿಯಲ್ಲಿ ಇರ್ದನು ಕೇಳಿ ಜನ. ಈ ಹಾದಿ ಕಾಡಿನೊಳಗೆ ಹೋಗುತ್ತೋ, ಈ ಹಾದಿ ಊರಿನ ಮಾರ್ಗವು, ಅದರ ಎಚ್ಚರ ಇಲ್ಲ. ಕುಳ್ತಾ ಇದ್ನಿ ಅಂತ ಎಚ್ಚರ ಇಲ್ಲ, ನಿಂತ ಇದ್ನಿ ಅಂತ ಎಚ್ಚರ ಇಲ್ಲ, ಈಗ ನಡೀತಾ ಇದ್ನಿ ಹಾದಿ ನಂಬೋದು ಎಚ್ಚರ ಇಲ್ಲ. ನಡೆವಾಗಲೂ ಸಮಾಧಿ ಸ್ಥಿತಿಯಲ್ಲಿದ್ದರಂತೆ. ಯಾವ್ಯಾವ ದಾರಿ ಎಲ್ಲೆಲ್ಲಿಗೆ ಹೋಯ್ತು ಸುಮ್ಮನೆ ಹೋಗ್ತಾ ಇರೋದು. ಮನವು ಅಡಗಿ ಚಿತ್ತವಡಗಿ, ಉಶ್ವಾಸ ನಿಶ್ವಾಸ ಅಡಗಿ, ದಿನವೂ ರಾತ್ರಿ ಎಂಬುದಡಗಿಯೇ ಕೇಳಿ ಜನ. ತನುವು ಎಂಬ ಎಚ್ಚರಡಗಿ, ಹೊರಗೆ ಒಳಗೆ ಎಂಬುದಡಗಿ, ಚಿನ್ಮಯಾನು ಹೋಗುತ್ತಿದ್ದನೋ ಕೇಳಿ ಜನ. ಸುದ್ದಿ ತನ್ನದನ್ನು ಅರಿಯ, ಸುದ್ದಿ ಇತರದೇನು ಅರಿಯ, ಇದ್ದರೆಯು ಮೆಲ್ವ ಇಲ್ದಿರೇ ಕೇಳಿ ಜನ. ಇದ್ದರಿರುವ 4-8 ದಿನ ಉಪವಾಸ ನಿದ್ರೆ ನೀರು,
ಸಿದ್ಧವಾಗಿ ಕಳೆದ ದಿನವನೋ ಕೇಳಿ ಜನ. ನಡೆಯುವಾಗಲೂ ಸಮಾಧಿ ಸ್ಥಿತಿ ಅಂದರೆ ಸುದ್ದಿ ತನ್ನ ಬಗ್ಗೆನೂ ತಿಳಿಯಂಗಿಲ್ಲ, ಇತರರ ಗೊಡವೆನೂ ತಿಳಿಯಂಗಿಲ್ಲ. ಇದ್ದರೆ ಊಟ ಮಾಡೋದು, ಇಲ್ದಿದ್ರೆ 4 ದಿವಸ 8 ದಿವಸ ಉಪವಾಸ, ನಿದ್ರೆ ಇಲ್ಲ, ನೀರಿಡಿಕೆ ಇಲ್ಲ, ಹಸುವಿಗೆ ಅನ್ನ ಇಲ್ಲ, ಸುಮ್ಮನೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋದೆ ಯೋಗ ಸಮಾಧಿಯಲ್ಲಿ. ಎದ್ದರೆಯೋ ಎದ್ದೆ ಇಹನು ದಿನವೂ 3 4 ಅಲ್ಲಿ, ಬಿದ್ದರೆಯೋ ಬಿದ್ದೆ ಇರುವನೋ ಕೇಳಿ ಜನ. ಎದ್ದ ಅಂದರೆ 4-6 ದಿವಸ ಎದ್ದೇ ಇರೋದು, ಅಥವಾ ನೆಲಕ್ಕೆ ಮಲಗಿದರೆ ಬಿದ್ದಿದ್ದಾರೆ ಅಂದರೆ ಎಷ್ಟೋ ದಿನ ಹಂಗೆ ಬಿದ್ಕೊಂಡೇ ಇರೋದು. ಎದ್ದು ನಿಂತರಲ್ಲಿ ಇರುವ 2 ದಿವಸವಾದರೆಯೋ ಶುದ್ಧವಾದೂತ ಈಗಲೋ ಕೇಳಿ ಜನ. ಅಕಸ್ಮಾತ್ ಎದ್ದು ನಿಂತರು ಅಂದರೆ 2 ದಿವಸ ಬರೀ ನಿಂತಿರೋದೆ. ನಾನು ಯಾಕೆ ನಿಂತಿದ್ದಾನೆ, ಎಷ್ಟು ದಿವಸ ಆಯ್ತು ಎಂಬ ಪರಿವೇ ಇರಲಿಲ್ಲ ಅಂತ. ಆ ಪರಿ ಸಮಾಧಿ ಸ್ಥಿತಿ. ನಿಂತರೂ ಸಮಾಧಿ, ಕುಂತರೂ ಸಮಾಧಿ, ಮಲಗಿದ್ರು ಸಮಾಧಿ. ಊರು ಎಂಬ ಹಾದಿ ಹರಿಯ, ಅಡವಿ ಎಂಬ ಮಾರ್ಗವರಿಯ, ಆರು ಮಾತನಾಡೆ ಹರಿಯನೋ ಕೇಳಿ ಜನ. ಧೀರ ಚಿದಾನಂದವಾದೂತ ರಾಜ ಯೋಗಿ ಇಂತು ತೋರುತಿಹನು ದೇಶ ದೇಶಕ್ಕೆ ಕೇಳಿ ಜನ. ಈಗ ನಾನು ಹೋಗೋ ಹಾದಿ ಊರಿಗೆ ಕರ್ಕೊಂಡು ಹೋಗುತ್ತೆ ಎಂಬುದು ಗೊತ್ತಿಲ್ಲ, ಈಗ ನಾನು ಹಿಡಿದಿರೋ ಮಾರ್ಗ ಅಡವಿ ಸೇರಿಸುತ್ತೆ ಎಂಬುದು ಗೊತ್ತಿಲ್ಲ. ಅಕ್ಕಪಕ್ಕ ಯಾರು ಮಾತಾಡಿಸಿದ್ರು ಅದರ ಗಂಧ ಗಾಳಿ ಇಲ್ಲ, ಪರಿವೇ ಇಲ್ಲ. ಪರವಶ ರೂಪದಲ್ಲಿ ನಡೀತಾ ಇದ್ರಂತ ಸ್ವಾಮಿಯವರು. ಅಡವಿಯಲ್ಲಿ ಮರದು ಹೋಗೆ ಅಡವಿ ತೊಪ್ಪಲನ್ನು ತಿಂಬ, ನಡುಗು ತಾಲಿ ಚಳಿಗೆ ಮಳೆಗೆಯೋ ಕೇಳಿ ಜನ. ಉಡಿಯೋ ಅನ್ನ ಏನು ಅನ್ನ ಅನ್ನ ಮಲಗಿ ಕೊಂಬನು, ಈ ಲೋಕ ತೊಡರ ಕಳೆದನಾಗಲೇ ಕೇಳಿ ಜನ. ಇಹಲೋಕದ ತೊಡರನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಇದು ಮಣ್ಣು ಅಂತಲೂ ಗೊತ್ತಿಲ್ಲ, ಇದು ಅನ್ನ ಅಂತೂ ಗೊತ್ತಿಲ್ಲ, ಇದು ಅಡವಿ ಎಲೆ ಅನ್ನೋದು ಗೊತ್ತಿಲ್ಲ, ಇದು ತೊಪ್ಪಲು ಅಂತ ಗೊತ್ತಿಲ್ಲ. ಚಳಿ ಮಳೆ ಇವ್ಯಾವ್ಯಾವ ಪ್ರಜ್ಞೆನೂ ಕೂಡ ಇಲ್ಲದಂಗೆ ತಾನೇ ತಾನಾಗಿ ಮಗ್ನನಾಗಿ ನಡೀತಾ ಇದ್ರಂತೆ. ದೃಕ್ಕು ದೃಶ್ಯವೆಲ್ಲ ನಿಂತು ಕೂಗುತಿಹ ನಾದ ನಿಂತು, ಉಕ್ಕು ಕಳೆಗಳೇನು ತೋರದೆ ಕೇಳಿ ಜನ. ದೃಶ್ಯ ನಿಂತೋಯ್ತು, ದೃಕ್ಕು ನೋಡೋದು ನಿಂತೋಯ್ತು, ಕೂಗುತಿಹ ನಾದ ಏನು ಸ್ವರ ಇತ್ತು ಮೂಗಿನಲ್ಲಿ ನಾದನೂ ನಿಂತೋಯ್ತು. ಆ ಕಳೆಗಳಂತ ಏನಿತ್ತು ಕಳೆಗಳು ಕಾಣ್ದಂಗಾದವು. ದುಕ್ಕು ದೃಶ್ಯವೆಲ್ಲ ನಿಂತು ಕೂಗುವ ನಾದ ನಿಂತು, ಉಕ್ಕ ಕಳೆಗಳೇನು ತೋರದೆ ಕೇಳಿ ಜನ. ದೃಕ್ಕಿಗೆಯು ದೃಕ್ಕೆ ಆಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ, ಮುಕ್ಕುರಿಕ್ಕಿ ಇರ್ದ ಮರತೆಯೋ ಕೇಳಿ ಜನ. ನೆಲನೆ ಹಾಸಿಗೆಯೂ ಆಯ್ತು ಹಾಸಿಗಿಲ್ಲದಾಲೆ ಒದಿಯೇ, ಬಲು ನಭವೇ ಬದಿಕೆ ಆಯಿತು ಕೇಳಿ ಜನ. ನೆಲವೇ ಹಾಸಿಗೆ, ಆಕಾಶವೇ ಒದಿಕೆ ಆಗೋಯ್ತು, ಏನೇನೂ ಇಲ್ಲ, ಪರದೇಶಿ ಆಗ್ಬಿಟ್ರು. ಕಲ್ಲು ಮುಳ್ಳುಗಾಳು ಮೈಗೆ ಒತ್ತಿ ಒತ್ತಿ ಎಚ್ಚರಿಲ್ಲ, ಅಖಂಡ ತಳತಳ ಇರುತಿಹ ಕೇಳಿ ಜನ. ತೋಳೆ ತಲೆಗಿಂಬಲಿಂದ ವಾಯ ಬೀಸಿಣಿಕೆಯಿಂದ, ತನ್ನ ಕೈ ತೋಳೆ ತಲೆಗಿಂಬು
ಬೀಸುವ ಗಾಳಿನೇ ಬೀಸಣಿಕೆ. ಹೀಗೆ ಯೋಗ ನಿದ್ರೆಯಲ್ಲೇ ದಿನ ದೂಡಿದರು. ತೋಳು ತಲೆಗಿಂಬೆಲಿಂದ ವಾಯು ಬೀಸಣಿಕೆಯಿಂದ ಬಾಳ ಯೋಗ ನಿದ್ರೆಯಿಂದಲೇ ಕೇಳಿ ಜನ. ಮೂಲೋಕ ಕರ್ತನೀಗ ಹಾಯಾಗಿ ನಿಜದ ಸುಖದ ಆಲಯದೊಳು ಇರುತ್ತಲಿರ್ದನೋ ಕೇಳಿ ಜನ. ನಿಜಾನಂದ ನಿತ್ಯಾನಂದ ಏನೈತೆ ಆ ನಿತ್ಯಾನಂದದ ನೆಲೆಯೊಳಗೆ ಯೋಗ ನಿದ್ರೆಗೆ ಸ್ವಾಮಿಯರಿದ್ರಂತೆ. ಶೂನ್ಯವಾದ ಸಿಂಹಾಸನ ಆಳುತ್ತಿದ್ದ ರಾಜಯೋಗಿ ಇನ್ನು ಏಳ್ವೆ ಆಳೋ ವಿವರವ ಕೇಳಿ ಜನ. ತನ್ನಗೆದರು ಇಲ್ಲದೇಕ ಛತ್ರದಾನಂದ ರಾಜ್ಯ ಮಾನ್ಯ ಆಳುತ್ತಿದ್ದ ಮಲಗಿಯೇ ಕೇಳಿ ಜನ. ಯೋಗ ನಿದ್ರೆಯಲ್ಲಿ ಮಲಗಿದರೆ ತಾನು ಎದುರು ಎಂಬ ದ್ವೈತ ಇಲ್ಲದೆ ಏಕ ಸನ್ಮಾತ್ರನಾಗಿ ಆನಂದ ರಾಜ್ಯವನ್ನು ಆಳ್ತಿದ್ದಂತೆ. ಆ ಆನಂದ ರಾಜ್ಯದಲ್ಲಿ ಎಲ್ಲವೂ ಶೂನ್ಯವಾಗಿ ಶೂನ್ಯ ಸಿಂಹಾಸನದ ಮೇಲೆ ಪವಡಿಸಿದ್ರಂತೆ ಸ್ವಾಮಿಯರು. ಕಣ್ಣಿಗೆಯೂ ಕಾಣಿಸಾದ ದಿವ್ಯವಾದ ಪಟ್ಟಣದಿ ಉನ್ಮನೆಂಬ ರಾಜಗೃಹದಲ್ಲಿ ಕೇಳಿ ಜನ. ಉನ್ಮನೆ ಎಂಬ ರಾಜಗೃಹದಲ್ಲಿ ಅಂದರೆ ಅಮನಸ್ಕ ಯೋಗಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಅಮನಸ್ಕ ಯೋಗ ಎಲ್ಲಿ ಲೈವಾಗುತ್ತೋ ಆ ಸ್ಥಾನಕ್ಕೆ ರಾಜಗೃಹ ಅಂತ ಕರೀತಾರೆ. ಭಿನ್ನ ಭಿನ್ನ ಚಿತ್ಕಳೆಯು ಮೌಕ್ತಿಕಾಭರಣದಲ್ಲಿ ಚಿನ್ಮಾತ್ರ ರೂಪ ಇರುವನೋ ಕೇಳಿ ಜನ. ಶಮದಮಾವು ಸಾವುದಾನ ಶಾಂತರ ಉಳಿಗದಲ್ಲಿ ವಿಮಲ ಮುಕ್ತಾಂಗೆ ಸಂಗದಿ ಕೇಳಿ ಜನ. ಮುಕ್ತಾಂಗನೆ ಸಂಘದಿಂದ ಅಲ್ಲಿದ್ದರಂತೆ ಆ ಸಿಂಹಾಸನದ ಮೇಲೆ. ಬ್ರಹ್ಮಪೀಠವಾದ ಬಹಳ ಬ್ರಹ್ಮಜ್ಞಾನ ಭಾಗ್ಯದಲ್ಲಿ ವಿಜುಮುನಿ ಓಲು ಇರುತ್ತಲಿರ್ದನೋ ಕೇಳಿ ಜನ. ಅರಿವಿಗರುವು ಅಂದಣಿಂದ ಹಾಯಾದ ಛತ್ರಿಯಿಂದ. ಅರಿವಿನ ಪಲ್ಲಕ್ಕಿ, ಅರಿವಿಗೆ ಅರಿವು ಅಂದರೆ ಶುದ್ಧ ಅರಿವು, ಬಟ್ಟ ಬಯಲು ಅರಿವು, ಅದು ಕೇವಲ ಜ್ಞಪ್ತಿ ಮಾತ್ರ. ಅಂಥ ಪಲ್ಲಕ್ಕಿ ಮೇಲೆ ಸುಖವಾದ ಒಂದು ಛತ್ರಿ, ಆನಂದ ಛತ್ರಿ ಮೆರವ ನಾದ ನಗಾರಿಯಿಂದ ವಿರತಿ, ವೈರಾಗ್ಯ, ಸಾಧನಾ ಚತುಷ್ಟಯಗಳೆಂಬ ಚತುರ್ಬಲಗಳಿಂದ, ವಿವೇಕ ಎಂಬ ಮಂತ್ರಿಯಿಂದ ಅರಸರಿಗೆಲ್ಲ ಅರಸನಾಗಿ ಆ ಸಿಂಹಾಸನದ ಮೇಲೆ ಕುಳಿತಿದ್ದ ಅಂತ ಶ್ರುತಿ ಹೇಳುತ್ತೆ. ಅರಿವಿಗರವು ಅಂದಣಿಂದ ಹಾಯಾದ ಛತ್ರಿಯಿಂದ ಮೆರವನಾದ ನಗರಿಯಿಂದಲೇ ಕೇಳಿ ಜನ. ವಿರತಿ ಚತುರು ಬಲಗಳಿಂದ ವಿವೇಕಾದ ಮಂತ್ರಿಯಿಂದ ಅರಸಿಗರಸನಾಗೆ ಇರುವನೋ ಕೇಳಿ ಜನ. ನಾನಾ ಪ್ರಕೃತಿಯರ ಗೆಲಿದ ಇಹ ಮಹಮದಾದಿಂದ 25 ತತ್ವಗಳೇನಿದ್ದಾವೆ, ನಾನಾ ಪ್ರಕೃತಿ ಆ 25 ತತ್ವಗಳನ್ನು ಜಯಿಸಿದರು ಅಂತ. ನಾನಾ ಪ್ರಕೃತಿಯರ ಗೆಲಿದು ಇಹ ಮಹಾಮದದಲಿಂದ ತನಗೆ ತಾನಾದ ಪರಿಯಲಿ ಕೇಳಿ ಜನ. 25 ತತ್ವಗಳನ್ನು ಮೀರಿದ 26ನೇ ತತ್ವಕ್ಕೆ ಹೋಗ್ಬಿಟ್ರು. ನೀನೇ ಬ್ರಹ್ಮವೆಂದು ಬೋಧಿಸುವ ಕಾರಭಾರಿಯಿಂದ ಚಿನುಮಯನೆ ತಾನೇ ಇರುತ್ತಿಹ ಕೇಳಿ ಜನ. ರಾಜತೇಜಮಾನದಿಂದ ಸೋಹುಂ ಮಂತ್ರ ಶಿಖಾಲಿಂದ
ಸೋಜಿಗಾದ ಕೀರ್ತಿಯಿಂದಲೇ ಕೇಳಿ ಜನ. ರಾಜಿಸುವ ಬ್ರಹ್ಮಾದ್ಯರಿಂದ ಭಜಿಸಿಕೊಳ್ಳುವ ಆನಂದ ರಾಜ್ಯವನ್ನು ಆಳುತ್ತಿದ್ದನು ಕೇಳಿ ಜನ. ಆನಂದ ರಾಜ್ಯವನ್ನು ತುರಿಯತೀತ ಸದರನೇರಿ ಸ್ವಾನಂದನಾಗಿ ಇರುತ್ತಲೇ ಕೇಳಿ ಜನ. ಏನೇನೋ ರುಹು ಕುರುವು ಇಲ್ಲದಾಲೆ ಚಿದಾನಂದ ತಾನೇ ತಾನಾದ ಅವಧೂತನೋ ಕೇಳಿ ಜನ. ಮೂರು ತನು, ಮೂರು ಶಕ್ತಿ, ಮೂರು ಅವಸ್ಥೆ, ಮೂರು ತ್ರಿಪುಟಿ, ಈ ಮೂರರ ಗುಂಪನ್ನೆಲ್ಲ ಮೀರಿ ದಾಟಿ ಹೋದರೆ ಅದು ತುರಿಯಾವಸ್ಥೆ ಅಂತ. ತುರಿಯಾವಸ್ಥೆಯಲ್ಲೂ ಕೂಡ ಇನ್ನೂ ಸವಿಕಲ್ಪ ಸಮಾಧಿ ಇರುತ್ತೆ. ಹಾಗಾಗಿ ನಿರ್ವಿಕಲ್ಪ ಸಮಾಧಿ ಹೊಂದಬೇಕು ಅಂತ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ತುರಿಯಾತೀತರು. ಅಲ್ಲಿ ವೇದವೂ ಕೂಡ ವಾಪಸ್ ಬರುತ್ತೆ, ನಾದವೂ ಕೂಡ ವಾಪಸ್ ಆಗುತ್ತೆ, ಮನ ಬುದ್ಧಿಗಳೆಲ್ಲ ಲೈವ್ ಆಗ್ತವೆ. ಆ ತುರಿಯಾತೀತ ಅವಸ್ಥೆಯನ್ನು ಹೇಳಿ ಕೆಡಿಸಬಾರ್ದು ಅಂತ ಮಹಾತ್ಮರು ಎಂದಿದ್ದಾರೆ. ತುರಿಯಾತೀತ ಅವಸ್ಥೆಗೆ ಸ್ವಾಮಿಯರು ಸೇರಿದ್ರಂತೆ. ಏನೇನೋ ರುಹು ಇಲ್ಲ ಕುರುಹು ಎಂಬುದೂ ಇಲ್ಲ, ಚಿದಾನಂದ ಅವಧೂತ ಇದ್ದನು ಕೇಳಿ ಜನ. ಎಚ್ಚರೊಮ್ಮೆ ಆಗಿ ಇರುವ ಎಚ್ಚರೊಮ್ಮೆ ಯೋಗಿ ಮರೆವ ಸ್ವಚ್ಛ ಬ್ರಹ್ಮನಿರುವನಲ್ಲಿಯೂ ಕೇಳಿ ಜನ. ತುರಿಯಾತೀತ ಅಂದರೆ ಶುದ್ಧ ಬ್ರಹ್ಮ, ಪರಾತ್ಪರ ಬ್ರಹ್ಮ ವಸ್ತು ಅಲ್ಲಿ ಅಂತ ಹೇಳಿದರು. ಮುಚ್ಚಿಹನು ಕಣ್ಣು ಒಮ್ಮೆ ಕಣ್ಣು ತೆರದಿಹನು ಒಮ್ಮೆ ಸಚ್ಚಿದಾನಂದ ಮೂರ್ತಿಯೂ ಕೇಳಿ ಜನ. ವಾಸನೆಯು ಏನೂ ಇಲ್ಲ ಬಾಹ್ಯದಲ್ಲಿ ಗುರುವರನ ವಾಸನೆಯ ನೋಡುವೆನೆಂದರೂ ಕೇಳಿ ಜನ. ಈಸುವಲ್ಲದಾಲೆ ನಿರ್ವಾಸನಿಹ ಆವ ಕಾಲ ದೇಶಿಕೋತ್ತಮಾನು ಸಹಜದಿ ಕೇಳಿ ಜನ. ಮರದು ಯೋಗಿ ಮಲಗಿ ಇರಲು ಬಗಳಾಂಬ ತಾನು ಎದೆಯ ಸೆರಗಿಲಿಂದ ಗಾಳಿ ಬೀಸುವಳೋ ಕೇಳಿ ಜನ. ಅರಮರೇನು ದೇಹ ಪೋಷಣೆಕೆಯನ್ನ ಕೂಡಿ ಇಗದು ಇರುಳು ಅಗಲು ಕಾದು ಇರ್ಪಳೋ ಕೇಳಿ ಜನ. ತುರ್ಯಾತೀತ ಆದಂಥ ಮಹಾತ್ಮನನ್ನು ಪರಾತ್ಪರ ವಸ್ತುವಾದ ಬಗಳಂಬ ತಾಯಿನೇ ಪೋಷಣೆ ಮಾಡ್ತಾಳೆ, ರಕ್ಷಣೆ ಮಾಡ್ತಾಳೆ, ಕಾಪಾಡ್ತಾಳೆ ಅಂತ ಶ್ರುತಿ. ಎಲ್ಲಿ ಸಿಕ್ಕದಿರೇ ಅನ್ನ ತಾನೇ ತಂದು ಮುಂದೆ ಇಹಳು ಇಲ್ಲದಾಲೆ ಪ್ರಜೆಯ ನೆರವಳು ಕೇಳಿ ಜನ. ಎಲ್ಲಿ ಸಿಕ್ಕದಿರಲು ಅನ್ನ ತಾನೇ ತಂದು ಮುಂದೆ ಇಡುವಳು ಇಲ್ಲದಲ್ಲಿ ಪ್ರಜೆಯ ನೆರವಳು ಕೇಳಿ ಜನ. ಎಲ್ಲೆಲ್ಲಿ ಇಂಡು ಇಂಡು ಜನವು ಮುತ್ತಿರುತ್ತಿಹದು ಎಲ್ಲ ಪರಾಮರಿಕೆ ಅಂಬಗೆ ಕೇಳಿ ಜನ. ಮಂಗಳಾದ ಸ್ಥಾನದಲ್ಲಿ ಇಹನು ಈಗ ತಾನು ಒಮ್ಮೆ ಅಂಗ ಉಡಿಯು ಮಸುಕಿ ಕೆಲ ದಿನ ಕೇಳಿ ಜನ. ಸ್ನಾನಿಲ್ಲ, ಸಂಧ್ಯಾ ಒಂದೆಲ್ಲ, ಕೈ ಕಾಲು ಎಲ್ಲ ಮಣ್ಣು ಧೂಳು ಮೆತ್ಕೊಂಡಿದ್ರು ಅದ್ರ ಪರಿವೇ ಇಲ್ಲ. ಇಂಗಿತಾದಿ ಇರುವನೊಮ್ಮೆ ಅಂಗಕ್ಕೆಯು ವಸ್ತ್ರ ಉಟ್ಟು ಸಂಗಹರನು ಇಹನು ಕೆಲ ದಿವಸ ಮೈ ಮೇಲೆ ಬಟ್ಟೆ, ಕೆಲ ದಿವಸ ದಿಗಂಬರ, ಹೀಗೆ
ತನ್ನಿಚ್ಛೆಯಂತೆ ಇರ್ತಿದ್ದ. ಉತ್ತಮವಾದ ಅನ್ನ ಭಕ್ಷ್ಯ ಅಳಸಿತಾರು ಅನ್ನ ಒಂದೇ. ಉತ್ತಮವಾದ ಅನ್ನ ಭಕ್ಷ್ಯ ಮಾಡಿ ತಂದರೂ ಒಂದೇ, ಅಳಿಸಿದ ಸಾರು ಒತ್ತಿದ ಅನ್ನ ಇಟ್ಟರೂ ಒಂದೇ ಆಗಿ ನೋಡೋರಂತೆ ಏಕೋಭಾವದಿಂದ. ಒತ್ತಿ ಕೆನೆಯೂ ಆದರೊಂದೆಯೋ ಕೇಳಿ ಜನ. ಮತ್ತೆ ಮಂಚ ಲೇಪು ತಿಪ್ಪೆ ಸರ್ವವೆಲ್ಲ ಸಮನೆಯಾಗಿ. ಒಂದು ಒಳ್ಳೆಯ ಮಂಚದ ಮೇಲೆ ಮಲಗಿಸಿದ್ರೂ ಒಂದೇ, ಅಥವಾ ಸಗಣಿ ತಿಪ್ಪೆ ಮೇಲೆ ಮಲಗಿದ್ರೂ ಒಂದೇ, ಸರ್ವವೂ ಕೂಡ ಸಮನಾಗಿ ನೋಡ್ತಕ್ಕಂಥ ಏಕೋಭಾವ ನೆಲೆಯಾಗ್ಬಿಟ್ಟಿತ್ತು, ನಿಷ್ಠೆ ನಿಂತಿತ್ತು. ಈ ಪರಿಲಿ ಇರ್ದ ಆತನೋ ಕೇಳಿ ಜನ. ಬಾಲನಂತೆ ಇರುತ್ತಲಿಹ ಉನ್ಮತ್ತನಂತೆ ಇರುವ, ಏಳೆ ಪಿಶಾಚಂತೆ ಇರುವನು ಕೇಳಿ ಜನ. ಮ್ಯಾಲೆ ಮೂಕ ಅಂದ ಬದಿರನಂತೆ ಆರು ಅವಸ್ಥೆಯಲ್ಲಿ, ಲೀಲೆಯಿಂದ ಇರುವ ಗುರುವರ ಕೇಳಿ ಜನ. ಅವಧೂತರಿಗೆ ಪ್ರಾಪ್ತಿಯಾಗ್ತಕ್ಕಂಥ 6 ಅವಸ್ಥೆ ಏನಿದಾವೆ, ಬಾಲಕನ ಅವಸ್ಥೆ, ಉನ್ಮತ್ತನ ಅವಸ್ಥೆ, ಪಿಶಾಚನ ಅವಸ್ಥೆ, ಮೂಕಾವಸ್ಥೆ, ಅಂಧ ಅಂದರೆ ಕುರುಡಾವಸ್ಥೆ, ಬದಿರ ಅಂದರೆ ಕಿವುಡಾವಸ್ಥೆ. ಒಟ್ಟಾರೆ ಈ ಪ್ರಪಂಚದ ಜನರಿಗೆ ಮತ್ತು ಪ್ರಪಂಚಕ್ಕೆ ದೂರವಾಗಿರ್ತಕ್ಕಂಥ ಈ 6 ಅವಸ್ಥೆಗಳು ಅವಧೂತರಿಗೆ ಪ್ರಾಪ್ತಿ ಆಗ್ತವಂತೆ. ಈ 6 ಅವಸ್ಥೆಯನ್ನು ಅವರು ಅನುಭವಿಸಿದ್ರಂತೆ. ಈ ವಿಧಾದಿ ದೇಶ ತಿರುಗೆ ದನವ ಕಾಯುವ ಹುಡುಗರೀಗ, ತಾವು ಮುತ್ತಿ ಕೇಳ್ದರಾತನ ಕೇಳಿ ಜನ. ಈ ರೀತಿ ಪಯಣ ಮಾಡ್ತಾ ಮಾಡ್ತಾ ಪ್ರಯಾಗದಿಂದ ಕೆಳಕ್ಕೆ ಇಳಿದ್ರು ಸ್ವಾಮಿಯರು ದಕ್ಷಿಣ ದೇಶದ ಕಡೆಗೆ. ಆಗ ಅದು ಎಲ್ಲಿದ್ರೋ ಏನೋ, ಯಾವ ಸ್ಥಳದಲ್ಲಿ ಕೂತಿದ್ರೋ ಏನೋ, ದನ ಕಾಯ ಹುಡುಗರೆಲ್ಲ ಸೇರಿ ಮುತ್ತಿಗೆಂಡು ಸ್ವಾಮಿಯರನ್ನೇನೋ ಕೇಳಿದ್ರಂತೆ. ಆವುದಯ್ಯ ನಿನ್ನ ಕುಲವು ಏನು, ಈಗ ಯಾಕೆ ಇರುವೆ, ನಿಮ್ಮ ಭಾವನೆಯು ನುಡಿಯಿರಿ ಕೇಳಿ ಜನ. ಏನಪ್ಪ ಸ್ವಾಮಿ, ನಿನ್ನ ಕುಲ ಯಾವುದು, ಹಿಂಗೆ ಯಾಕೆ ಮೈ ಮೇಲೆ ಬಟ್ಟೆ ಇಲ್ದಂಗೆ ಇದೆಯಾ, ಕಾಲಾಗೆಲ್ಲ ಮಣ್ಣು ಕೆಸರು ತುಂಬಿದೆ, ತಲೆಯೆಲ್ಲ ಕೆದರಿದೆ, ಒಂದು ರೀತಿ ಪಿಶಾಚಿ ಥರ ಇದೆಯಲ್ಲಪ್ಪ, ಈ ರೀತಿ ಇರೋದು ಯಾಕೆ ಅಂತ ಸಣ್ಣ ಮಕ್ಕಳು ದನಕಾಯ ಹುಡುಗರು ಪ್ರಶ್ನೆ ಮಾಡಿದ್ರಂತೆ. ಆಗ ನುಡಿಯದಿರಲು ಕೋಲಿನಿಂದ ಬಡಿದ ಮೇಲೆ ಮಣ್ಣು ಒಯ್ದು, ಒಡಲಿಗೆ ಸಗಣಿ ಹಚ್ಚಿಯೇ ಕೇಳಿ ಜನ. ಇಷ್ಟೆಲ್ಲ ಹುಡುಗರು ಕೇಳಿದರೂ ಕೂಡ ಒಂದೇ ಒಂದು ಮಾತು ಅವ್ರ ಬಾಯಿಂದ ಹೊರಗೆ ಬರಲಿಲ್ಲ, ಉತ್ತರ ಕೊಡಲಿಲ್ಲ. ಇವನು ಹಿಂಗೆಲ್ಲ ಆದರೆ ನುಡಿಯಲ್ಲ ಅಂತ ಮೇಕೆಕಾಯ ಹುಡುಗರು, ದನಕಾಯ ಹುಡುಗರು ಕೋಲಲ್ಲೇ ತಿವಿಯರಂತೆ, ಬಡಿಯರಂತೆ. ಮ್ಯಾಲೆಲ್ಲ ಮಣ್ಣು ತಂದು ಒಯ್ಯೋದು, ಸಗಣಿ ಒಡಲು ಅಂದರೆ ಹೊಟ್ಟೆ, ಎದೆ, ಮೈ ತುಂಬ ಸಗಣಿ ಹಚ್ಚೋದು. ಹಿಂಗೆ ಮಾಡಿದರೆ ಏನಾದರೂ ಎದ್ದು ಉತ್ತರ ಕೊಡ್ತಾನೆ ಏನೋ ಅಂಥೇಳಿ ಹುಡುಗರು ತಿಳಿದಂಗೆ ಹುಡುಗರಾಟ ಆಡಿದ್ರು. ನುಡಿಯದಿರಲು ಕೋಲಿನಿಂದ ಬಡಿದು ಮ್ಯಾಲೆ ಮಣ್ಣ ಒಯ್ದು, ಒಡಲಿಗೆಲ್ಲ ಸಗಣಿ ಹಚ್ಚಿಯೇ ಕೇಳಿ ಜನ. ಕುಡಿಕೆ ಕಣ್ಣು ಒಳಗೆ ಉಡಿಯ ಒಯ್ದು ಉಚ್ಚೆಯನ್ನು, ಬಿಡುತ್ತಲಿಹರು ದೇಹ ಮ್ಯಾಲೆಯೋ ಕೇಳಿ ಜನ. ಕಣ್ಣೆಲ್ಲ ಒಳಗೆ ಸೇರಿದ್ದು, ಹಂಗಾಗಿ ಕೆಸರು ಮಣ್ಣು ತಂದು 2 ಕಣ್ಣಿಗೆ ಒಯ್ದುಬಿಟ್ರು, ಕಿವಿಯಕ್ಕೆ ಒಯ್ದುಬಿಟ್ರು. ಇನ್ನು ಕೆಲವು ಹುಡುಗರು ನಿಂತ್ಕೊಂಡು ದೇಹದ ಮೇಲೆಲ್ಲ ಉಚ್ಚೆ ಒಯ್ದುಬಿಟ್ರು. ಪ್ರಪಂಚ ಕೇಡು ಎಂದು ಎಲ್ಲ ತ್ಯಜಿಸಿದ ಆತಗೆಯು, ಪಾಪ ನೋಡ ಬಂದು ನಿಂತುದು ಕೇಳಿ ಜನ.
ಈ ಪ್ರಪಂಚವೇ ಕೇಡು, ಇದು ಮಿಥ್ಯ, ಇದ್ರ ಗೊಡವೆ ಬೇಡ ಅಂತ ಎಲ್ಲ ತ್ಯಜಿಸಿ ವೈರಾಗ್ಯ ಮೂರ್ತಿ ಆದರೂ, ಬಾಲ ಸನ್ಯಾಸಿ ಆದರೂ ಸಹಿತ ಮತ್ತೆ ಈ ಪ್ರಪಂಚ ನಾನಾ ರೀತಿಯಿಂದ ಅವರಿಗೆ ಕಾಟ ಕೊಡ್ತಾ ಇದೆ ಅಂತ ಜನ ಮಾತಾಡಿದರು. ಆಪಿನಾಕಿ ಆದರೇನು ಪ್ರಾರಬ್ಧ ಬಿಡಲು ಅರಿದು ಓಪನಾಗಿ ಸಾಕ್ಷಿ ಇರ್ದನೋ ಕೇಳಿ ಜನ. ಪರರ ದುಃಖವನ್ನು ಈಗ ಪರರು ತಾವು ನೋಡ್ದ ಅಂತೆ, ಹೆಡೆಯ ಬಿಟ್ಟ ಪೊರೆಯ ಬಿಟ್ಟ ಸರ್ಪ ಪೊರೆಯನೋ ಕೇಳಿ ಜನ. ಪೊರೆಯ ಗಾಳಿಯಿಂದ ಪರಸ್ಪರವು ನೋಡ್ದ ಅಂತೆ, ಇರುವ ಯೋಗಿ ಸಾಕ್ಷಿ ದೇಹಕ್ಕೆ ಕೇಳಿ ಜನ. ಹಾಗೆ ಸರ್ಪವು ತನ್ನ ಪೊರೆಯನ್ನು ಬಿಟ್ಟಾದ ಮೇಲೆ ಆ ಪೊರೆ ಎಲ್ಲಿ ಬಿಟ್ಟೆ, ಅದು ಹೆಂಗೈತೆ, ಅದರ ಆಗು ಹೋಗು ಸುಳುವನ್ನೇ ಅದು ಗಮನಿಸ್ದಂಗೆ ಹೆಂಗೆ ಮುಂದಕ್ಕೆ ಹೋಗ್ಬಿಡುತ್ತೋ, ಹಾಗೆ ಒಂದು ಸಾರಿ ಈ ದೇಹ ನಶ್ವರ, ನಾನು ಚಿನ್ಮಯ ಮೂರ್ತಿ ಎಂಬ ವಿವೇಕ ಬಂದಾದ ಮೇಲೆ ದೇಹಕ್ಕೆ ಸಗಣಿ ಹಚ್ಚಿದ್ರೇನು, ಉಚ್ಚ ಒಯ್ದ್ರೇನು, ಕಕ್ಕಸ್ ಬಳಿದ್ರೇನು, ಕೋಲಾಗ ಹೊಡೆದ್ರೇನು, ದೇಹದ ಪೊರಿವೆಯನ್ನೇ ಬಿಟ್ಬಿಟ್ರಂತೆ. ಸರ್ಪ ಬಿಟ್ಟ ಪೊರೆಯಂತೆ ಇದ್ರಂತೆ ಅಲ್ಲಿ ತಿಪ್ಪೆ ಮೇಲೆ. ಎಣವ ಬಿಟ್ಟು ಹೋಗಿ ಜೀವ ಗಗನದಿಂದ ತಿರುಗಿ ನೋಡೆ, ಹೆಣದ ಸುಖ ದುಃಖ ಆಗುವುದೇ ಕೇಳಿ ಜನ. ಈ ದೇಹದೊಳಗೆ ಜೀವ ಇರುತ್ತೆ. ಒಂದು ಸಾರಿ ಪ್ರಾಣ ಹಾರೋಗಿ ಆಕಾಶ ಸೇರ್ಕೊಂಡ್ಮೇಲೆ ಈಗ ನಾನು ಬಿಟ್ಟು ಬಂದ ದೇಹ ಹೆಣ ಆಗೈತೆ, ಆ ಹೆಣವನ್ನು ಹೆಂಗೆ ಸುಡ್ತಾರೆ, ಅದಕ್ಕೇನು ಕಷ್ಟ, ಅದಕ್ಕೇನು ಸುಖ, ಅದ್ರ ಪರಿವೆ ಗಗನಕ್ಕೆ ಸೇರಿದ ಜೀವನಿಗೆ ಇರಲ್ಲಂತೆ, ತಿರುಗಿನೂ ನೋಡಲ್ಲಂತೆ. ಆ ಪರಿಯಲ್ಲಿ ಈ ದೇಹವೇ ಆಲ್ರೆಡಿ ಒಂದು ಬದುಕಿದಾಗಲೇ ಒಂದು ಹೆಣ ಅಂದ್ಕೊಂಬಿಟ್ಟಿದ್ರಂತೆ ಚಿದಾನಂದರು. ಇಂಥ ಒಂದು ಸ್ಥಿತಿ, ಇಂಥ ಒಂದು ನಿರ್ಧಾರ ಬರೋದು ಭಾರಿ ಕಷ್ಟ. ಬದುಕಿದ್ದಾಗಲೇ ದೇಹವನ್ನು ಹೆಣದೋಪಾದಿಯಲ್ಲಿ ಕಂಡವರು ಅವಧೂತರು. ಅದು ಮಿಥ್ಯ, ಅದು ಸುಳ್ಳು, ಅದು ಏನು ಬಂದಾಯ್ತು ಭೋಗ ಅನುಭವಿಸ್ಲಿ ಅಂಥೇಳಿ ಅದ್ರ ಪರಿವೇ ಇಲ್ದಂಗಿದ್ರಂತೆ. ನಮ್ಮಂಥ ಸಾಮಾನ್ಯ ಜನಕ್ಕೆ ಇಂಥ ಪ್ರಜ್ಞೆ ಬರೋದು ಬಹು ಕಷ್ಟ. ಅವರೇನೋ ನಿರ್ವಿಕಲ್ಪ ಸಮಾಧಿ ಮಾಡಿರೋದ್ರಿಂದ, ದುಡ್ದಿರೋದ್ರಿಂದ ಇಂಥ ಸ್ಥಿತಿ, ಅವಧೂತ ಸ್ಥಿತಿ ಅವ್ರಿಗೆ ಬಂದ್ಬಿಟ್ಟೈತೆ. ಅವಧೂತ ಸ್ಥಿತಿ ಹೆಂಗಿರುತ್ತಂದರೆ ಇದನ್ನೆಲ್ಲ ಸಹಿಸ್ಕೊಳ್ಬೇಕು. ಈಗ ತಿಪ್ಪೆ ಮೇಲೆ ಮಲಗಿದ್ದಾರೆ, ಹುಡುಗರು ಸಗಣಿ ಹಾಕಿದ್ದಾರೆ, ಮಣ್ಣು ತುಂಬಿದ್ದಾರೆ, ಮೂಗ್ನಕ್ಕೆಲ್ಲ ಉಚ್ಚ ಒಯ್ತಿದ್ದಾರೆ, ಕಿವಿಗೆಲ್ಲ ಏನೇನೋ ತುಂಬಿದ್ದಾರೆ, ಹುಟ್ಟು ಬಟ್ಟೆ ಎಳೆದಾಕಿದ್ದಾರೆ, ದಿಗಂಬರ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಪರವಶ ಮೂರ್ತಿಯಾಗಿ ಬಿದ್ದಿದ್ರಂತೆ ಅವ್ರ ತಿಪ್ಪೆ ಮೇಲೆ. ಇಂಥ ನಿರ್ವಿಕಲ್ಪ ಸಮಾಧಿ ಯಾರಿಗೆ ಪ್ರಾಪ್ತಿಯಾಗಿತ್ತೋ ಅವನು ಅವಧೂತ ಅಂಥೇಳಿ ಹೆಸರಿಟ್ಕೊಳ್ಳೋಕ್ಕೆ ಯೋಗ್ಯ. ಸುಮ್ಮನೆ ಬೋರ್ಡ್ ಹಾಕ್ಸಿ ನಾನು ಅವಧೂತ ಅಂಥೇಳಿ ಬೋರ್ಡ್ ಹಾಕ್ಸ್ಕೊಂಡು ಪುಸ್ತಕ ಬರ್ಕೊಂಡು ತಿರುಗಾಡಿದರೆ ಅವಧೂತರು ಅಂತ ಹೆಂಗೆ ಆಗ್ತಾರೆ? ಅವಧೂತ ಸ್ಥಿತಿ ತನ್ನ ಅನುಭವಕ್ಕೆ ಬರಬೇಕಲ್ಲ. ನೋಡಿ, ಇವರೆಲ್ಲ ಹೇಗೆ ಅನುಭವಿಸಿದ್ದಾರೆ. ಹುಚ್ಚನಂಗೆ, ಪಿಶಾಚನಂಗೆ, ಉನ್ಮತ್ತನಂಗೆ ಬದಿರ ಜನಗಳು ಏನೇನ ಮಾತಾಡಲಿ, ನಿಂದೆ ಮಾಡಲಿ, ಸ್ತುತಿ ಮಾಡಲಿ, ಕೇಳಿಸ್ಕೊಳ್ಳೋದ ಕಿವುಡ ಬದಿರ ಅಂದರೆ. ಅಥವಾ ಜನ ಏನೇ ರೊಚ್ಚು ಬರಂಗೆ ಮಾತಾಡಿ ಪೀಡಿಸಿದ್ರು ಕೂಡ ಒಂದೇ ಒಂದು ಮಾತಾಡ್ದಂಥ ಮೂಕನಂಗೆ ಅವೇನು ಮಾತು ಬಂದರೂ ಅದಕ್ಕೆ ಪ್ರತಿಕ್ರಿಯೆ ಇಲ್ದಂಗೆ ಮೂಕ ಆಗಿಬಿಡೋರಂತ ಅವಧೂತರು. ಅಥವಾ ಜಗತ್ತಿನಲ್ಲಿ ರಂಜನೀಯ ದೃಶ್ಯಗಳು, ಪದಾರ್ಥಗಳು, ಕನ್ಯಾಮಣಿಗಳು ಓಡಾಡಿದರೂ ಕೂಡ ನನಗೆ ಕಣ್ಣಿದ್ರೂ ಕೂಡ ಕಾಣದಂತೆ ಆ ಇಂದ್ರಿಯಗಳಿಗೆ ಏನೇನು ಕೆಲಸ ಕೊಡ್ದಂಗೆ ಇದ್ರಂತೆ, ಅಂಧ, ಬಧಿರ, ಮೂಕನಾಗಿ. ಈ ಪಿಶಾಚ ಅವಸ್ಥೆಯಲ್ಲಿ ನಾನಿದ್ದರೆ ಜನ ನನ್ನ ಹತ್ತಿರ ಸುಳಿಯಲ್ಲ, ನನ್ನ ಕೇಳಕ್ಕೆ ಬರಲ್ಲ, ಮಾತಾಡ್ಸಕ್ಕೆ ಬರಲ್ಲ ಅಂತ ವಿಕಾರ ರೂಪವಾಗಿ ಪಿಶಾಚವಾಗಿ ಕಾಣರಂತೆ ಜನಗಳಿಗೆ. ಅದಕ್ಕೆ ಅವರು ಒಂದು ಕಡೆ ಹೇಳಿದ್ದಾರೆ ಚಿದಾನಂದರು,
ಜನರು ಬದಿಯಿರೆ ಸರ್ಪ ಎಂಬನು, ಜನರು ದೂರವಿರೆ ಬ್ರಹ್ಮ ಎಂಬನು, ಜನರು ತನ್ನತ್ತ ಬರುತ್ತಿರೆ ತಾನು ಅತ್ತತ್ತ ಓಡುತ್ತಿಹ ಅಂತ ಬರ್ಕೊಂಡಿದ್ದಾರೆ. ಈ ಜನಗಳನ್ನು ಸರ್ಪ ಅಂತ ಭಾವಿಸಿಬಿಟ್ಟಿದ್ದಾರೆ. ಏಕೆಂದರೆ ಸರ್ಪಗಳು ವಿಷವನ್ನು ಕಕ್ಕದು ಸಹಜ, ಜನಗಳು ಸಹ ಅಷ್ಟೇ. ಲೋಕದ ಮಂಥನದ ಮಡದಿ ಮಕ್ಕಳ ಆಸಕ್ತಿಗಳನ್ನು, ವಿಷಯಗಳನ್ನು, ಸುಖವನ್ನು ಬಯಸಿ ನನ್ನ ಬಳಿ ಬರ್ತಾರೆ. ಯಾರು ಪಾರಮಾರ್ಥವನ್ನು ಹಂಬಲಿಸಿ ಬರೋರು ಕಡಿಮೆ ಅಂಥೇಳಿ ಜನಗಳನ್ನು ಸರ್ಪ ಅಂತ ಕರೆದ್ಬಿಟ್ರು. ಆದರೆ ಈಗಿನ ಅವಧೂತರು ಜನ ಬಂದು ಮೆರವಣಿಗೆ ಮಾಡಿದರೆ ಸಾಕು ಅಂತ ಇದ್ದಾರೆ. ಕೀರ್ತಿ ಬರಬೇಕು, ತನ್ನನ್ನು ಹೊಗಳಬೇಕು ಅನ್ನೋ ಬಯಸು ಅವಧೂತರು ಇದ್ದಾರೆ. ಹೆಣವ ಬಿಟ್ಟು ಹೋಗಿ ಜೀವ ಗಗನದಿಂದ ತಿರುಗಿ ನೋಡೆ, ಹೆಣದ ಸುಖ ದುಃಖ ಆಗುವುದೇ ಕೇಳಿ ಜನ. ಅನಿತು ಆದ ಪರಿಯು ಶರೀರ ದುಃಖ ಪ್ರಾರಬ್ಧವೆಂದು, ತನು ಮನಕ್ಕೆ ಸಾಕ್ಷಿ ಇದ್ದನೋ ಕೇಳಿ ಜನ. ತಿಳಿದ ಪುಣ್ಯಾತ್ಮರುಗಳು ಕೆಲರು ಬಡಿದು ಬಾಲಕಾರ, ಜಲವ ಒಯ್ದು ಮಲವು ಸಗಣಿಯ ಕೇಳಿ ಜನ. ಈಗ ಯಾವುದೋ ಒಂದು ತಿಪ್ಪೆ ಮೇಲೆ ಎಷ್ಟು ತಿಂಗಳು ಮಲಗಿದ್ರು, ಹೆಂಗೆ ಮಲಗಿದ್ರು. ಈ ಹುಡುಗಾಟ ಮಾಡ್ತಾ ಇದ್ದ ದನಕಾಯ ಹುಡುಗರು, ಕುರಿಕಾಯ ಹುಡುಗರು ಏನು ಆಟ ಮಾಡಿದ್ರು ಮನಸ್ಸಿಗೆ ಬಂದಂಗೆ, ಯಾರೋ ದಾರಿಯಲ್ಲಿ ಹೋಗೋ ಪುಣ್ಯಾತ್ಮರು ಕಂಡು ಅಯ್ಯೋ ಏನಪ್ಪ ಯಾರೋ ಹಿಂಗೆ ಬಿದ್ದಿದ್ದಾರೆ, ನೀವೆಲ್ಲ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಅವ್ರನ್ನೆಲ್ಲ ಬೆದರಿಸಿ ಎದುರಿಸಿ ದೂರ ಕಳಿಸಿ, ಆಗ ಎಲ್ಲೋ ನೀರು ತಂದು ಅವ್ರ ಮೈ ಮೇಲೆಲ್ಲ ಒಯ್ದು ಸಗಣಿ ಮಲ ಅಂದರೆ ಮಲಮೂತ್ರ ಎಲ್ಲ ಮಾಡಿದ್ರಲ್ಲ ಅದನ್ನು ಚೆನ್ನಾಗಿ ನೀರು ಒಯ್ದು ತೊಳೆದ್ರಂತೆ. ಅವರೇ ಪುಣ್ಯಾತ್ಮರು ಅಂತ ಕರೆದಿದ್ದಾರೆ ಈ ಶಾಸ್ತ್ರದಲ್ಲಿ. ತೊಳೆದು ಬಂದು ಮಡಿಯ ನುಡಿಸಿ ಪೂಜಿಸಿದರು ದಿವ್ಯ ಪೀಠದಲ್ಲಿ, ಹಲವು ವೇದ ಮಂತ್ರ ಓದುತ್ತಾ ಕೇಳಿ ಜನ. ಚರಣ ತೀರ್ಥ ಮಾಡಿದಾರೋ ನಾರಾಯಣ ಪನ್ನದಿಂದ, ಪುರುಷ ಸೂಕ್ತ ನಮಕ ಚಮಕದಿ ಕೇಳಿ ಜನ. ವರಸಿ ಅಭಿವಸ್ತ್ರದಿಂದ ಓಂ ಎಂಬ ಗಂಟೆಯಿಂದ, ಪರಮ ಭಕ್ತವಾರ ಜನಗಳು ಕೇಳಿ ಜನ. ಒಡವೆಯನೇ ಇಟ್ಟು ಪುಷ್ಪ ಏರಿಸಿಯೇ ಧೂಪಾರ್ತಿ, ಒಡನೆಯೇ ಕಾರ್ತಿ ಮಾಡಿದರೋ ಕೇಳಿ ಜನ. ಸಡಗರಾದಿ ನಾರಿಕೇಳ ಕ್ಷೀರ ನೈವೇದ್ಯವಿಟ್ಟು, ಬಡಿಯುತ್ತಿದ್ದ ನಾನಾ ವಾದ್ಯವಾ ಕೇಳಿ ಜನ. ಈ ಪುಣ್ಯಾತ್ಮರನ್ನೋರು ಮನೆ ಕರ್ಕೊಂಡೋಗಿ ಚರಣತೀರ್ಥ ಪಾದಪೂಜೆ ಮಾಡಿ ನಾರಾಯಣಪನ್ನ ಸ್ತೋತ್ರ ಆಡಿ ಪುರುಷ ಸೂಕ್ತ ಪ್ರಕಾರ ನಮಕ ಚಮಕ ಎಲ್ಲ ಮಾಡಿ ಓಂ ಎಂಬ ಗಂಟೆ ಬಡಿದು ಒಡವೆ ಆಭರಣ ಇಟ್ಟು ಹೂವಿನಾರ ಹಾಕಿ ಧೂಪಾರ್ತಿ ಏಕಾರ್ತಿ ಮಾಡ್ತಾ ತೆಂಗಿನಕಾಯಿ ಒಡೆದು ಹಾಲಿನ ಅಭಿಷೇಕ ನೈವೇದ್ಯ ಮಾಡ್ತಾ ತಮಗಿಚ್ಛೆ ಬಂದಂಗೆ ಸಾಕ್ಷಾತ್ ದೈವ ಕಂಡಂಗೆ ಕಂಡ್ರಂತೆ. ಇಲ್ಲಿ ಗಮನಿಸಬೇಕು, ಈ ಒಂದು 2-3 ನಿಮಿಷಗಳ ಹಿಂದೆ ತಿಪ್ಪೆ ಮೇಲೆ ಸಗಣಿ ಕಕ್ಕಸ್ಸು ಉಚ್ಚೆ ಅನುಭವಿಸ್ತಾ ಇದ್ರು. 2 ನಿಮಿಷ ಆದಮೇಲೆ ಈಗ ಪುಣ್ಯಾತ್ಮರು ಸಿಕ್ಕು ಧೂಪಾರ್ತಿ ಏಕಾರ್ತಿ ಅಕ್ಷತೆ ಪುರುಷ ಸೂಕ್ತದ ಸ್ತೋತ್ರ ಜಪ ತಪ ಎಲ್ಲ ನಡೀತಾ ಐತೆ. ಹಾಗೂ ನಡೆದದ್ದು ಕತೆ ಬರೆದಿದ್ದಾರೆ, ಹೀಗೂ ನಡೆದದ್ದು ಕತೆ ಬರೆದರೆ ಕೇವಲ ಕೆಲವಾರು ಕ್ಷಣಗಳಲ್ಲಿ. ಮಾಡುವಾರು ನಾನಾ ಜಿನಿಸಿನ ಮಂಗಳಾರತಿಯನು, ಪಾಡುತ್ತಾಲಿ ಬಹಳ ಪದಗಳ ಕೇಳಿ ಜನ. ಈ ರೀತಿ ದನಕಾಯ ಹುಡುಗರು ಏನು ಹುಡುಗಾಟ ಮಾಡಿ ಆ ಬದುಕೆಲ್ಲ ಮಾಡಿದರು, ಸಗಣಿ ಉಚ್ಚೆ ಒಯ್ಯೋದು
ಕೋಲಾಗ ಒದೆಯೋದು ತಿವಿಯೋದು. ಈಗ ನಡೆದಾಡೋ ಅವಧೂತರು ಇದ್ದಾರಲ್ಲ, ಅವರು ಈ ರೀತಿ ಹುಡುಗರಿಂದ ಮಾಡಿಸ್ಕೊಳ್ತಾರ? ರಾಗದ್ವೇಷ ಎಲ್ಲ ಬಿಟ್ಟಿದಾರ? ಅವ್ರ ಮನಸ್ಸುಗಳು ದಿಗಂಬರಾಗಿದ್ದಾವ? ಇಂಥ ನಿರ್ವಿಕಲ್ಪ ಸಮಾಧಿ ಇದೆಯಾ? ಏನೋ ಅದೆಲ್ಲ ಭಗವಂತನಿಗೆ ಗೊತ್ತು. ಮುಂದೆ ನೋಡೋಣ. ಕೂಡಿ ಹೆಣ್ಣು ಗಂಡು ಪ್ರದಕ್ಷಿಣೆಯನ್ನೇ ಮಾಡು ತಿರುಗಿ, ನೀಡುವಾರು ಸಾಷ್ಟಾಂಗವಾ ಕೇಳಿ ಜನ. ತೀರ್ಥಕೊಂಡರಾಗ ಕಿರಿಯರುಗಳು ಭಕ್ತಿಯಲ್ಲಿ, ಪಾತ್ರೆ ಪವಾಡದಿಂದಲೇ ಕೇಳಿ ಜನ. ಕರ್ತೃ ಸದ್ಗುರುವರನ ಸೇವೆ ಅತಿ ದುರ್ಲಭವೆಂದು, ಸಾರ್ಥಕಾದೆವೆನ್ನುತ್ತಲಿರ್ದರು ಕೇಳಿ ಜನ. ಕೆಲವು ಪುಣ್ಯಾತ್ಮರು ಅವ್ರ ಪಾದ ಪೂಜೆ ಮಾಡಿ ತೀರ್ಥ ತಗೊಂಡು ಭಕ್ತಿಯಿಂದ ಮನೆಗೆ ತಗೊಂಡು ಹೋಗೋದು, ಸದ್ಗುರುನ ಸೇವೆ ಮಾಡೋದು, ಇದು ಸಿಕ್ಕಿದೆ, ಅತಿ ದುರ್ಲಭವಾದ ಇಂಥ ಮಹಾತ್ಮ ಸಿಕ್ಕಿದ್ದಾನೆ ಅಂಥೇಳಿ ಇವ್ರ ಪಾದ ಸೇವೆ ನಮಗೆ ದೊರೆತಿದ್ದು ಎಷ್ಟೋ ಜನ್ಮದ ಪುಣ್ಯ, ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಆ ಜನ ಎಲ್ಲ ಭಾವಿಸರಂತೆ ಸ್ವಾಮಿಯವ್ರ ಸೇವೆ ಮಾಡೋರು. ಎಡೆಯ ಬಡಿಸಿ ಮುಂದೆ ಇಟ್ಟು ಒಡೆಯ ಈಗ ಉಣ್ಣೋ ಎನ್ನಲು, ಕಡು ಸಮಾಧಿಯಿಂದ ಇರಲಿಕ್ಕೆ ಕೇಳಿ ಜನ. ನೈವೇದ್ಯ ಮಾಡಿ ಎಡೆ ಬಡಿಸಿ ಸ್ವಾಮಿ ಇಟ್ಟೈತೆ ಊಟ ಮಾಡಿರಿ ಅಂತ ಕೂಗಿದ್ರು, ಹೇಳಿದ್ರು. ಅವರಿಗೆ ಸಮಾಧಿ ಸ್ಥಿತಿ ಇಳಿದೋಗಿಲ್ಲ ಅಂತ, ಅವ್ರ ಸಮಾಧಿಯಲ್ಲೇ ಇರೋರಂತೆ. ಏನೇನು ಕಣ್ಬಿಟ್ಟು ನೋಡಂಗೆ ಇರಲಿಲ್ಲ. ಬಿಡದೆ ತುತ್ತು ಮಾಡಿ ಅವರು ಬಾಯೊಳಿಕ್ಕಿ ನುಂಗು ಎಂಬರು, ಕುಡಿಸುವಾರು ನೀರು ತಾವೆಯೋ ಕೇಳಿ ಜನ. ನನಗೆ ಏಕಾರ್ತಿ ಮಾಡಿದಾರೆಂಬುದು ಗೊತ್ತಿಲ್ಲ, ಧೂಪಾರ್ತಿ ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ, ನೈವೇದ್ಯ ಹಾಲು ಕೊಟ್ಟಿದ್ದಾರೆಂಬುದು ಗೊತ್ತಿಲ್ಲ. ಅವರೇ ತುತ್ತು ಮಾಡಿ ಬಾಯೊಳಗಿಟ್ಟು ಊಟ ಮಾಡಿಸರಂತೆ. ಆವಾಗಲೂ ಕೂಡ ಸಮಾಧಿ ಸ್ಥಿತಿ ಇದ್ರಂತೆ. ಪಟ್ಟೆ ಮಂಚದಿ ಮಲಗಿಸಿಯ ಗಾಳಿಯನ್ನು ಬೀಸಿ, ಶ್ರೇಷ್ಠ ಅನುಭವದ ಕೀರ್ತನೆ ಕೇಳಿ ಜನ. ಮಂಚದ ಮೇಲೆ ಕುಂಡಿಸಿ ಅವ್ರನ್ನ ಮಲಗಿಸಿ ಗಾಳಿ ಬೀಸ್ತಾ ಅನುಭವದ ತತ್ವ ಪದಗಳನ್ನೆಲ್ಲ ಹಾಡರಂತೆ ಜನ. ದಟ್ಟವಾದ ತಾಳ ಮೃದಂಗದಿಂದ ಗುರುವರನ ಸೇವೆ ಮುಟ್ಟಿ ಮಾಡುತ್ತಿಹರು ಯೋಗ್ಯರು ಕೇಳಿ ಜನ. ಅರಿಯನವನು ಪೂಜೆ ಮಾಡುವುದನ್ನು ಅರಿಯನವನು, ಕಷ್ಟಪಡಿಸುವುದನ್ನು ಅರಿಯನೋ ಕೇಳಿ ಜನ. ಕೋಲಾಗೊಯ್ದಿದ್ದು, ಸಗಣಿ ಹಾಕಿದ್ದು, ಹಿಂಗೆ ಕಷ್ಟಪಡಿಸಿದ್ದು ಅವರು ತಿಳಿಯರಂತೆ. ಅಥವಾ ಸ್ನಾನ ಮಾಡಿಸಿ ಪೂಜೆ ಮಾಡಿ ನೈವೇದ್ಯ ಹಾಲು ತುತ್ತು ತಿನ್ನಿಸಿದ್ದು ಕೂಡ ಅವ್ರಿಗೆ ಏನೇನು ತಿಳಿಲೇ ಇಲ್ಲಂತೆ. ಅಂದರೆ ವಸ್ತು ಕೇವಲ ಸಮಾಧಿ ಆಗಿದೆ ಅಂದರೆ ಹೀಗೆ. ಪೂಜೆ ಮಾಡಿದ್ರೂ ಒಂದೇ ಭಾವ, ಕೋಲಿಂದ ಒಯ್ದು ಕಷ್ಟಪಡಿಸಿದ್ರು ಏಕೋಭಾವದಿಂದ ಅವ್ರು ಕೆಳಗೆ ಇಳಿದಿಲ್ಲ. ಆತ ಯೋಗ್ಯವಾದ ಅವಧೂತ ಅಂತಾರೆ. ಅರಿಯನವನು ಪೂಜೆಯನ್ನು ಅರಿಯ ಕಷ್ಟಪಡಿಸುವುದನ್ನು, ಅರಿಯನೆಲ್ಲಿ ಇಹನು ಎಂಬುದ ಕೇಳಿ ಜನ. ಗಮನಿಸಬೇಕು. ಈಗ ನಾನು ಅರಮನೆಯ ಕುಂತಿದ್ದೀನೋ ಅಥವಾ ತಿಪ್ಪೆ ಮೇಲಿದ್ದೀನೋ, ತಿಪ್ಪೆನೂ ಗೊತ್ತಿಲ್ಲ, ಉಪ್ಪರಿಗೇನೂ ಗೊತ್ತಿಲ್ಲ, ಎಲ್ಲಿದ್ದೀನಿ ಎಂಬುದೇ ಪ್ರಜ್ಞೆ ಇರಲಿಲ್ಲ ನನ್ನ ಸ್ವಾಮಿಯರಿಗೆ. ಪರಾವಸದಿ ದೃಷ್ಟಿ ಬ್ರಹ್ಮದಲ್ಲೇ ನಿಂತು ತಿರುಗದಾಲೆ, ಚರಿಸುತ್ತಿದ್ದ ಅವಧೂತನೋ ಕೇಳಿ ಜನ. ಮೂಕನೆಂದು ಕೆಲವರನುವ ಜಡನು ಬದಿರ ಅಂದ ಎಂದು, ಕೆಲರು ಮರುಳನೀಗ ಎಂಬರು ಕೇಳಿ ಜನ. ನೋಡಿದಂಥ ಜನ ಇವನೇನು ಮಾತಾಡಲ್ಲ, ಹಂಗಾದ್ರೆ ಮೂಕ ಇರಬೇಕು, ಯಾವ ಸೀಮೆನೋ ಏನೋ,
ಇವನೇನಯ್ಯ ಜಡ ಇದ್ದಂಗೆ ಇದ್ದಾನೆ, ಏನು ಬೈದರೂ ಅವನ ಪ್ರತಿಕ್ರಿಯೆ ಇಲ್ಲ, ಕಿವುಡಾಗಿದ್ದಾನೆ, ಏನು ನಾವೆಲ್ಲ ಪೂಜೆ ಮಾಡಿದ್ರು ಏಕಾರ್ತಿ ಬೆಳಗಿದ್ರು ನೋಡಂಗಿಲ್ಲ, ಕುರುಡಾಗಿದ್ದಾನೆ, ಸಾಮಾನ್ಯ ಇವನಿಗೆ ಭ್ರಾಂತಿ ಇರಬೇಕು, ಹುಚ್ಚ ಇರಬೇಕು, ಅರೆ ಹುಚ್ಚ ಇರಬೇಕು ಅಂಥೇಳಿ ಸೇರಿದಂಥ ಜನ ತಮಗೆ ತಿಳಿದಂಗೆ ಮಾತಾಡ್ಕೊಳ್ತಾ ಇದ್ದರು. ಕೆಲರು ಭಿಕ್ಷುಕಾನು ಎಂದು, ಕೆಲರು ಅಪಂಭ್ರಂಶಿ ಎಂದು, ಬಲು ಜನವು ನುಡಿಯುತ್ತಿರುವುದು ಕೇಳಿ ಜನ. ಕೆಲವರು ಯಾರೋ ಭಿಕ್ಷುಕಿರ್ಬೇಕು ಬಿಡೆಯ ಅಂದರು, ಇನ್ನು ಕೆಲವರು ಅರೆ ಹುಚ್ಚ ಇರಬೇಕು, ಮರುಳ ತಲೆ ಕೆಟ್ಟೈತೆ ಇರಬೇಕು ಅಂತ ಜನ ನಾನಾ ಥರ ನುಡಿತಾ ಇದ್ದರು. ಈತ ಬ್ರಾಹ್ಮಣನು ಎಂದು, ಈತ ಕ್ಷತ್ರಿಯನು ಎಂದು, ಈತ ವೈಶ್ಯನಿಹನು ಎನ್ನುತ್ತಾ ಕೇಳಿ ಜನ. ಈತ ಪಾಂಚಾಳ ಶೂದ್ರನೆಂದು ಹೆಸರ ಇಡಲಾರದೆ, ಜಾತಿ ಯಾವನೋ ಎಂದರು, ಜಾತಿಲಿವನು ಯಾವನೆಂದರು ಕೇಳಿ ಜನ. ಧೂತದಲ್ಲಿ ಭಿಕ್ಷೆ ಅಜಾತ ಮಾಡಬೇಕು, ಖ್ಯಾತವಿದು ವೇದಾಂತದಿ. ಅವಧೂತ ಸ್ಥಿತಿ ಅಂತಂದರೆ ಭಿಕ್ಷೆ ಮಾಡೋಕ್ಕೆ ಹೋದರೆ ಜಾತಿಯನ್ನೇ ನೋಡಬಾರ್ದು, ಅಜಾತನಾಗಿ ಭಿಕ್ಷೆ ಮಾಡಬೇಕು, ಅದು ಯಾವ ಜಾತಿ ಆದ್ರೇನು ಅಂತ ವೇದಾಂತ ಹೇಳುತ್ತಂತೆ. ಭೂತ ಬ್ರಹ್ಮ ಜಾತಿಯಲ್ಲಿ ದಶವಿಧ ಬ್ರಾಹ್ಮರುಂಟು, ಈತ ಮಾಡುವನೆಲ್ಲ ಜಾತಿಲಿ ಕೇಳಿ ಜನ. ಅವಧೂತ ಅಂದರೆ ಜಾತಿ ಪರಿಗಣನೆ ಇಲ್ಲದವನು, ಅಜಾತ ಪುರುಷ ಅಂತ. ಆತನಿಗೆ ಜಾತಿ ಕುಲ ಭೇದ ಕಟ್ಟುಪಾಡು ಕಾಯ್ದೆ ನಿಯಮ ನೀತಿ ಏನೂ ಅನ್ವಯಿಸಲ್ಲ. ಆ ಒಂದು ಸೀಮೆಯೊಳಗೆ ಕಟ್ಟುಪಾಡಿನೊಳಗೆ ಸಿಲುಕಿದವನು ಅವನಲ್ಲ, ಅವನು ಸ್ವತಂತ್ರ ಪುರುಷ ಅಂತ ಶ್ರುತಿ ಹೇಳುತ್ತೆ. ಆವ ಪರಿಯು ದಶವಿಧನಲು ಅವನು ಈಗ ಹೇಳುವೇನು, ಕೇವಲ ಜ್ಞಾನಿಯಾದವ ಕೇಳಿ ಜನ. ಆವ ಜಾತಿಲುಂಡರೇನು ಆತಗೇನು ದೋಷವಿಲ್ಲ, ಆವ ಜಾತಿಲುಣಲು ಉತ್ತಮ ಕೇಳಿ ಜನ. ಸರ್ವರೂಪು ತಾನ ಆದಗೆ, ಸರ್ವ ಕುಲವು ಆದವಗೆ, ಸರ್ವರೂಪು ಆದಾತಗೆ, ಸರ್ವ ಕುಲವು ಆದಾತಗೆ, ಸರ್ವನಾಮ ಆದಾತಗೆ ಕೇಳಿ ಜನ. ಸರ್ವ ಆಚಾರಾದಾಗೆ ಎಲ್ಲಿ ಉಂಡರೇನು ಬ್ರಹ್ಮ, ಇರುವ ಜಾತಿ ದಶವಿದೇಳ್ವೇನೋ ಕೇಳಿ ಜನ. ಇದು ಮಡಿ ಅನ್ನೋದಿಲ್ಲ, ಇದು ಮೈಲಿಗೆ ಅನ್ನೋದಿಲ್ಲ, ಇದು ಪವಿತ್ರ ಇದು ಅಪವಿತ್ರ, ಶ್ರೇಷ್ಠ ಜಾತಿ ನೀಚ ಜಾತಿ, ಉತ್ತಮರು ದುಷ್ಟರು ಎಂಬ ಏನೇನು ಪ್ರಜ್ಞೆ, ಈ ಪ್ರಪಂಚದ ಕಟ್ಟುಪಾಡುಗಳು ಅವ್ರಿಗೆ ಅನ್ವಯಿಸಲ್ಲ ಅವಧೂತರಿಗೆ ಅಂದರು. ಬ್ರಾಹ್ಮಣರಳು ಬ್ರಾಹ್ಮಣನು, ಬ್ರಾಹ್ಮಣನು ಕ್ಷತ್ರಿಯನು, ಬ್ರಾಹ್ಮಣ ವೈಶ್ಯನೆಂಬನು ಕೇಳಿ ಜನ. ದಶವಿಧ ಬ್ರಾಹ್ಮಣ ಜಾತಿ ಉಂಟು, ಆ 10 ವಿಧದ ಬ್ರಾಹ್ಮಣ ಜಾತಿ ಹೆಸರು ಹೇಳ್ತಾರೆ. ಬ್ರಾಹ್ಮಣನು ಶೂದ್ರ ಬ್ರಾಹ್ಮಣ ಬಿಡಾಲನೆಂದನೀಪ, ಬ್ರಾಹ್ಮಣ ಕುರುಬನೆಂಬನು ಕೇಳಿ ಜನ. ಬ್ರಾಹ್ಮಣ ವ್ಯಾಧನೀಗ, ಬ್ರಾಹ್ಮಣ ವೇಷಿ ಕಟುಕ, ಬ್ರಾಹ್ಮಣನು ಮತ್ತೆ ಅರಿಯಲು ಕೇಳಿ ಜನ. ಬ್ರಾಹ್ಮಣನು ಚಾಂಡಾಲ ಇಂತು ದಶವಿಧವು ಆದ, ಬ್ರಾಹ್ಮರಲ್ಲಿ ಭಿಕ್ಷೆ ಮಾಡುವುದು ಕೇಳಿ ಜನ. ಈ ದಶವಿಧ ಬ್ರಹ್ಮಜಾತಿ ಅಂತ ಇಲ್ಲೇನು ಶ್ರುತಿ ಹೇಳ್ತೈತೆ, ಇದ್ರ ಬಗ್ಗೆ ಚಿದಾನಂದರು ಒಂದು ದೊಡ್ಡ ತತ್ವಪದವನ್ನೇ ಬರೆದ್ದಾರೆ. ದಶವಿಧ ಬ್ರಾಹ್ಮಣ ನೀಲ ಸೊನ್ನೆ ಮಧ್ಯ ವಿಹ ನಿಗಿ ನಿಗಿ ಮಿಂಚಿನಲ್ಲಿ,
ಆಲೆ ನಟ್ಟು ಅದೇ ಆಗಿಯೇ ಕೇಳಿ ಜನ. ಭಾಳ ಗಂಭೀರವಾದ ಪ್ರಶ್ನೆ ಇಲ್ಲಿ ಎತ್ಕೊಳ್ತಿದ್ದಾರೆ. ಅದೇ ಆಗಬೇಕು. ಯಾವುದು? ನೀಲ ಸೊನ್ನೆ ಮಧ್ಯೆ ನಿಗಿ ನಿಗಿ ಮಿಂಚೇನೈತೆ, ತಾನು ಅದೇ ಆಗಬೇಕು. ಅದಾದನಿಗೆ ಈ ಲೋಕದ ಪರಲೋಕದ ಆಸೆ ಆಕಾಂಕ್ಷೆ ಕಟ್ಟುಪಾಡು ಪದ್ಧತಿ ಏನು ಮನಸ್ಸಿಗೆ ಬರಲ್ಲ ಅಂದರು. ಮೇಲೆ ಮನಕ್ಕೆ ಬುದ್ಧಿಗೆಯು ಸಾಕ್ಷಿಯಾಗಿ ಇಹನು ಆತ, ಹೇಳೆ ಬ್ರಾಹ್ಮಣರಳು ಬ್ರಾಹ್ಮಣ ಕೇಳಿ ಜನ. ಯಾರು ಯಾವ ಸ್ಥಾನದಲ್ಲಿ ನೀಲ ಸೊನ್ನೆ ಮಧ್ಯ ನಿಗಿ ನಿಗಿ ಮಿಂಚು ಕಾಣುತ್ತೋ, ಮನಕ್ಕೆ ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂಥ ಸಾಕ್ಷಿ ವಸ್ತು ಎಲ್ಲಿದೆಯೋ ಆ ಸ್ಥಳವನ್ನು ತಿಳಿದಂಥವನೇ ನಿಜವಾದ ಬ್ರಾಹ್ಮಣ. ಅವನಿಗೆ ಬ್ರಾಹ್ಮಣ ಅನ್ನಬೇಕು ಅಂದರು ಬ್ರಹ್ಮಜ್ಞಾನಿ. ಶಾಸ್ತ್ರ ಓದ್ವ ವೇದ ಓದ್ವ ದೇವ ಬ್ರಹ್ಮರಲ್ಲಿ ಭಕ್ತಿ, ಶಾಸ್ತ್ರ ವಿದ್ಯೆಗಳನ್ನೇ ಕಲಿವನು ಕೇಳಿ ಜನ. ಅಸ್ತ್ರವಿಡದು ರಣವ ಜೈಪ ಏಳ್ವೆ ಇವನು ಬ್ರಾಹ್ಮಣ, ಕ್ಷತ್ರಿಯನು ಎಂದು ಕರೆಸುವ ಕೇಳಿ ಜನ. ವಿಶ್ವಾಸದೇವ ಬ್ರಹ್ಮರಲ್ಲಿ ದಾನ ಧರ್ಮ ಮಾಡುವ, ಕೃಷಿ ಉದ್ದಿಮೇಯ ಮಾಡುವನು ಕೇಳಿ ಜನ. ಆಸೆಯಿಂದ ಲಾಭ ಪಡೆವನಿವನು ಬ್ರಾಹ್ಮಣ, ವೈಶ್ಯ ಕುಲ ಎಂದು ಎನಿಪನೋ ಕೇಳಿ ಜನ. ಗುದ್ದಲಿಯ ಮಿಣಿಯ ಒತ್ತು ಬಾರಿಕೋಲು ಎಗಲಿಗಾಕಿ, ಶುದ್ಧವಾಗಿ ಮಾಡುವ ಭೂಮಿಯ ಕೇಳಿ ಜನ. ಇದ್ದು ಸ್ನಾನ ಸಂಧ್ಯನಿಲ್ಲ ಕೃಷಿಯ ಮಾಡುವ ಬ್ರಾಹ್ಮಣನು, ಶೂದ್ರನೆಂದು ಕರೆವರು ಕೇಳಿ ಜನ. ಅಡಿಗೆಯಾಗೆ ಮನೆಯಳುಣ್ಣ ಹುಡುಕುವನು ಔತಣವ, ಬೇಡೋ ಒಬ್ಬ ಗೈವರೆನುತ್ತಲೇ ಕೇಳಿ ಜನ. ಒಡಲಿಗೆಯು ಸ್ನಾನ ಸಂಧ್ಯಾನವಿಲ್ಲದಲೆ ಇರುವ, ಇವನು ಬಿಡಲ ಬ್ರಾಹ್ಮಣನಿಪನು ಕೇಳಿ ಜನ. ಅರಿಯನವ ಎಡಗೈಯ ಬಲಗೈಯ ಹಬ್ಬಕೆಯು, ದೋತ್ರ ಒರೆಸಿ ಉಡುವ ನೀರಿನಿಂದಲೇ ಕೇಳಿ ಜನ. ಪುರೋಹಿತನು ನಾನು ಎಂಬ ಸಂಧ್ಯನಿಲ್ಲ ಸ್ನಾನವಿಲ್ಲ, ಬ್ರಾಹ್ಮಣ ಕುರುಬ ಎಂಬನೋ ಕೇಳಿ ಜನ. ಆದಿ ಬಟ್ಟೆಯನ್ನೇ ಸುಲಿವ ಬ್ರಹ್ಮೇತಿಗಳನ್ನೇ ಮಾಡುವ, ಓದು ಸ್ನಾನ ಸಂಧ್ಯ ವರ್ಜವೋ ಕೇಳಿ ಜನ. ಕ್ರೋಧದಲ್ಲಿ ಸದಾ ಇಹನು ಇವನು ಈಗ ಬ್ರಾಹ್ಮಣರೊಳು, ವ್ಯಾಧನೆಂದು ಕರೆಸಿಕೊಂಬನು ಕೇಳಿ ಜನ. ವಾಸವಾಗಿ ಜಾರ್ಯರಲ್ಲಿ ಶುಭ್ರ ವಸ್ತ್ರವನ್ನೇ ಉಟ್ಟು, ವೇಷ ಹಾಕಿ ಅಲ್ಲೋಕಿಸುವನು ಕೇಳಿ ಜನ. ಕಾಸುಗಾಳ ಸವರಿಸೂತ ಇಂತು ಇರಲು ಬ್ರಾಹ್ಮಣರಳು, ವೇಷಿ ಇವನು ಎಂದು ಎನಿಪನು ಕೇಳಿ ಜನ. ಹಠದಿ ಊರಿಗೆಯು ಗುತ್ತಿಗೆಯು ಕಟ್ಟಿ ಹಾಳು ಮಾಡಿ, ಒಡಕೆ ನರರ ತೂಗ ಕಟ್ಟಿಸಿ ಕೇಳಿ ಜನ. ಘಟಿತರಾದಿ ತಂದೆ ತಾಯಿ ಬಡಿಪನಿವನು ಬ್ರಾಹ್ಮಣರಳು, ಕಟುಕನೆಂದು ಕರೆಸಿಕೊಂಬನೋ ಕೇಳಿ ಜನ. ಬ್ರಾಹ್ಮಣರು 10 ವಿಧ, ಅವರವರ ಕಸುಬು, ಅವರವರ ಲಕ್ಷಣ, ಅವರವ್ರ ನಡತೆ ನೋಡಿ ಆಯಾ ಜಾತಿಗಳು ಬಂದವೆ. ಆದರೆ ಎಲ್ಲರೂ ಬ್ರಾಹ್ಮಣರು ಯಾರು ಅವರವ್ರ ನಡತೆಯಿಂದ ಇಂತಿಂಥ ಹೆಸರು ಅವರಿಗೆ ದೊರೆತಿದ್ದಾವೆ ಅಂತ ಸ್ವಾಮಿಯರು ಹೇಳ್ತಾರೆ.
ರಂಡೆ ಈಗ ರಜಸ್ವಲೆಯೋ ರಜಕಿ ತಂದೆ ಇಟ್ಟಕೆಯು ಚಾಂಡಾಲೆ ತೊತ್ತು ತಂಗಿಯ ಕೇಳಿ ಜನ. ಭಂಡ ನೆನೆಸಿ ಅವರ ಕೂಡಿ ನರಕ ಬೀಳುವ ಬ್ರಾಹ್ಮಣನು ಚಾಂಡಾಲ ಎಂದು ಕರೆವರು ಕೇಳಿ ಜನ. ಈ ತೆರೆದ ದಶವಿಧದ ಬ್ರಹ್ಮರಿಗರು ಬ್ರಹ್ಮಜಾತಿ ಆತ ಮಾಡುತ್ತಿಹನು ಸಜಾತವ ಕೇಳಿ ಜನ. ಮಾತು ಕೇಳಿ ನಾನ ಜಾತಿ ಇಹದು ಬ್ರಹ್ಮ ಜಾತಿಯೋಳು ಪೂತನಾಗಿ ಇಹನು ಗುರುವರ ಕೇಳಿ ಜನ. ಕಂತು ಹರಣೆ ಆದ ಯೋಗಿ ಬ್ರಹ್ಮವಾಗಿ ಚರಿಸೆ ಜ್ಞಾನವಂತರವರು ನಿಂದ್ಯೆ ಮಾಡ್ವರೇ ಕೇಳಿ ಜನ. ಎಂತು ನಡೆದರೆಯೋ ಜ್ಞಾನಿ ಅಂತು ಬ್ರಹ್ಮವೆನುತಲಿಹರು ಎಂತೆನೂತ ಸ್ತೋತ್ರ ಮಾಡುವರು ಕೇಳಿ ಜನ. ಕಂತುಹರನೇ ಆಗಿ ಭೂಮಿಯೊಳು ಚಲಿಸಾಡ್ತಕ್ಕಂಥ ಬ್ರಹ್ಮಜ್ಞಾನಿ ಜನಗಳನ್ನು ಯಾರಾದರೂ ಜ್ಞಾನ ತಿಳುವಳಿಕೆ ಇದ್ದರೂ ಬುದ್ಧಿವಂತರು ನಿಂದೆ ಮಾತುಗಳಾಡ್ತಾರೆ. ಅಂಥ ನಡವಳಿಕೆ ನೋಡಿ ನಿಂದೆ ಮಾಡೋದು ಸರಿಯಲ್ಲ. ಅವರು ಸಾಕ್ಷಾತ್ ಬ್ರಹ್ಮವೇ ಈಗರು. ಅವರನ್ನು ನಿಂದೆ ಮಾಡೋ ಬದಲು ಸ್ತೋತ್ರ ಮಾಡಿ ಪುಣ್ಯ ಕಟ್ಟಿಕೊಳ್ಬೇಕು ಅಂದರು. ಚಪ್ಪಲಿಯ ಬೆದಕುವಾದು ನಾಯಿಗೆಯು ವ್ಯಾಪಾರ ತಿಪ್ಪೆ ಹಂಡೆಯೇಲು ಹಂದಿಯೂ ಕೇಳಿ ಜನ. ಒಂದು ನಾಯಿ ಇದೆ ಅಂದರೆ ಅದು ಎಲ್ಲಿ ಚಪ್ಪಲಿ ಇದ್ದಾವೋ ಚಪ್ಪಲಿನೇ ಬೆದಕೋದು ಅದ್ರ ಕೆಲಸ, ಅದ್ರ ಕಸುಬು, ಅದ್ರ ವ್ಯಾಪಾರ ಅದೇನೆ. ನಾಯಿ ಕೆಲಸ ಚಪ್ಪಲಿ ಬೆದಕೋದು. ಇನ್ನು ಹಂದಿ ಐತೆ ಅಂದರೆ ಅದು ತಿಪ್ಪೆ ಹುಡ್ಕೋದು, ಕೊಚ್ಚೆ ಹುಡ್ಕೋದು, ಹಂಡೆ ಏಲು ಹುಡ್ಕೋದು ಅದ್ರ ಕೆಲಸ. ಹೀಗೆ ಒಪ್ಪಿತಾದಿ ಹುಡುಕಿದಂತೆ ಮಹಾತ್ಮರುಗಳ ನಡೆಯಲಿ ತಪ್ಪು ಹುಡುಕತಿಹರು ದುಷ್ಟರು ಕೇಳಿ ಜನ. ಒಪ್ಪಿತದೆ ಹುಡುಕಿದಂತೆ ಮಹಾತ್ಮರ ನಡತೆಯೊಳಗೆ ತಪ್ಪು ಹುಡುಕುವವರೇ ದುಷ್ಟರು ಕೇಳಿ ಜನ. ನರಿಯು ಏಡಿ ಗುದ್ದುಗಾಳ ಬೆದಕಿದಂತೆ ಕತ್ತೆ ಬುರುಕ ಚರಿಸಿ ಕಾಡೊಳಗೆ ಎಲುಬನು ಕೇಳಿ ಜನ. ಅರಸಿದಂತೆ ಭ್ರಷ್ಟರಿವರು ಸತ್ಪುರುಷರ ನಡೆಯ ಒಳಗೆ ತಪ್ಪೆ ಹುಡುಕುತ್ತೀಹರು ಕೇಳಿ ಜನ. ಚೇಳಿಗೆ ಕೊಂಡಿಲಿಹದು ವಿಷವೋ ಹೇಳೆ ಸರ್ಪ ಕಿಹದು ದಂತ ಕೀಳು ಮಕ್ಷಕೆಯು ಸಿರದಲ್ಲಿ ಕೇಳಿ ಜನ. ಚೇಳಾದರೆ ಅದರ ತುದಿ ಕೊಂಡಿನಲ್ಲಿ ವಿಷ ಇರುತ್ತಂತೆ ಚೇಳಿಗೆ. ಸರ್ಪ ಆದರೆ ಅದಕ್ಕಿರುವ 2 ದಂತಗಳಲ್ಲಿ ಹಲ್ಲಿನಲ್ಲಿ ವಿಷ ಇರುತ್ತಂತೆ. ಇನ್ನು ನೊಣ ಆದರೆ ಅದರ ತಲೆಯಲ್ಲಿ ವಿಷ ಇರುತ್ತಂತೆ. ಈ 3 ಪ್ರಾಣಿಗಳು ಉದಾಹರಣೆ ಕೊಟ್ಟರು ವಿಷ ಯಾವ್ಯಾವ ಭಾಗದಲ್ಲಿ ಅವರ ದೇಹದಲ್ಲಿ ಇರುತ್ತೆ ಅಂತ. ಚೇಳು, ಸರ್ಪ, ನೊಣ. ಇನ್ನು ಕೂಳ ದುರ್ಜನರಾದವರಿಗೆ ಸರ್ವಾಂಗದಲ್ಲೇ ವಿಷವು ಏಳೆ ತುಂಬಿ ಇರುತ್ತಲೀಗದು ಕೇಳಿ ಜನ. ಇನ್ನು ಯಾರು ದುಷ್ಟರಿದ್ದಾರೆ, ದುರ್ಜನ ಅಂತ ಕರೆಸ್ಕೊಂಡಿದ್ದಾರೆ, ಅವ್ರಿಗೆ ಮೈ ತುಂಬಲು ವಿಷ ತುಂಬಿರುತ್ತಪ್ಪ, ಎಚ್ಚರಿಕೆಯಾಗಿರಬೇಕು ಅಂದರು. ಸರಿಯು ನಾವು ಅವರು ಎಂದು ಬರುತ್ತದವರಿಗೆಯೂ ಶಾಸ್ತ್ರ ಬರುತ್ತಲಿಹದು ನಮಗೆ ಶಾಸ್ತ್ರವು ಕೇಳಿ ಜನ. ಅವ್ರಿಗೇನು ಬರುತ್ತೆ ಅಂತ ದೊಡ್ಡವರು ಅಂತೀರ, ಅವ್ರಿಗೂ ಶಾಸ್ತ್ರ ಬರುತ್ತೆ. ಅದೇ ಶಾಸ್ತ್ರ ಓದೋಕ್ಕೆ ಬರೆಯೋಕ್ಕೆ ನನಗೂ ಬರುತ್ತೆ. ಹಂಗಾಗಿ ನಾವು ಅವರು ಸರಿಸಮ ಅಂತ ಸರಿಗಟ್ಟಿಕೊಳ್ತಾರಂತೆ ಅಜ್ಞಾನಿಗಳು.
ಪರಮಯೋಗಿ ನೆಲೆಯ ನೆರೆಯದಾಲೆ ವಾದಿಸುವರು. ಯಮನರು ಅರಿಯುವವರು ಅಲ್ಲೇ ಒಳವರು, ಅರಿಯರವರು ಅಲ್ಲೇ ಅವರನು ಕೇಳಿ ಜನ. ಪರಮಯೋಗಿ ನೆಲೆ ಎಲ್ಲಿದ್ದಾನೆ, ಅವನ ಅನುಭವ ಏನೈತೆ ಅಂತ ತಿಳಿದಲೆ ನಾವು ಅವರು ಒಂದೇ ಸಮತೂಕದಲ್ಲಿದ್ದೀವಿ ಅಂತ ವಾದಿಗಳು ಮಾತಾಡ್ತಾರೆ. ಇಂಥ ವಾದಿಗಳು ಯಮನ ಕೈಗೆ ಸಿಕ್ಕು ಚೆನ್ನಾಗಿ ಅರಿಸ್ಕೊಳ್ತಾರೆ, ಹೊಡೆಸ್ಕೊಳ್ತಾರೆ, ನರಕದ ಶಿಕ್ಷೆ ಅನುಭವಿಸ್ತಾರೆ ಕಣಪ್ಪ ಅಂತ ಅಂದರು. ನರಿಯು ಎತ್ತ, ಸಿಂಹ ಎತ್ತ, ಕಾಕನೆತ್ತ, ಹಂಸನೆತ್ತ. ಕಾಡಿನಲ್ಲಿ ನರಿಯೂ ಐತೆ, ಸಿಂಹ ಐತೆ. ಆದರೆ ನರಿಗೆ ಹೆದರ್ತಾರೋ, ಸಿಂಹಕ್ಕೆ ಹೆದರ್ತಾರೋ? ಅದ್ರ ಮಹತ್ತೇನು, ಇದ್ರ ಮಹತ್ತೇನು? ಹಂಸ ಹೆಂಗಿರುತ್ತೆ, ಒಂದು ಕಾಗೆ ಹೆಂಗಿರುತ್ತೆ, ಕಾಗೆಗೆ ಏನು ಮಹತ್ತು, ಹಂಸನಿಗೆ ಏನು ಮಹತ್ತು ಅನ್ನೋದು ಲೋಕದಾಗ ಗೊತ್ತಾಗುತ್ತೆ. ನರಿಯು ಎತ್ತ, ಸಿಂಹ ಎತ್ತ, ಕಾಗನೆತ್ತ, ಹಂಸ ಎತ್ತ. ಮರಕ್ಕೆ ಹಾರುವ ಕೋತಿ ಎತ್ತಲೋ ಕೇಳಿ ಜನ. ಉರುವ ಹನುಮ ಸೂರನೆತ್ತ, ಆಪರಿಯೋ ಯೋಗಿಗಳ. ಸರಿಯು ಗಟ್ಟಿ ಕೆಟ್ಟು ಹೋಗುವರು ಕೇಳಿ ಜನ. ಮತ್ತೆ ಯೋಗಿ ನಾವೇ ಇಹವು ಎಂದು ನಾನಾ ಪುಸ್ತಕಗಳ ವಿಸ್ತರಾದಿ ಓದಿ ಯೋಗಿ ಆಗುವರೇ ಕೇಳಿ ಜನ. ಎತ್ತಣಾದು ಯೋಗಿ ಅಹುದು ಉತ್ತಮ ಕುಣಿಯ ಕಂಡು. ಕತ್ತೆ ಕುಣಿಯೇ ಅಶ್ವವಾಗುವುದೇ ಕೇಳಿ ಜನ. ಅಲ್ಲೆಲ್ಲೋ ಮೈದಾನದಲ್ಲಿ ಒಂದು ಕುದುರೆ ಕುಣಿತಾ ಇತ್ತಂತೆ. ಅದಕ್ಕೆಲ್ಲ ಜನ ಶಬಾಷ್ ಅಂದರು. ಹಂಗೆ ನಾನು ಆ ಥರ ಕುಣಿದ್ರೆ ನನಗೂ ಶಬಾಷ್ ಅಂತಾರೆ ಅಂತ ಕತ್ತೆ ಕುಣಿಯೋದಂತೆ. ಹಾಗೆ ಕತ್ತೆ ಕುಣಿತಕ್ಕೂ ಕುದುರೆ ಕುಣಿತಕ್ಕೂ ವ್ಯತ್ಯಾಸ ಐತೆ ಅಂದರು. ಹುಲಿ ಹಾಗೆನೆಂದು ನರಿಯು ಬಲುಹಿನಿಂದ ಸುಟ್ಟುಕೊಳ್ಳೆ. ಹುಲಿಯು ಎಂತು ಕೀವು ಹುಳಗಳು ಕೇಳಿ. ಹುಲಿ ಆಗ್ಬೇಕಂತ ನರಿಗೊಂದು ಆಸೆ ಬಂತಂತೆ. ಹಾಗಾಗಿ ಹುಲಿ ನೋಡ್ತು, ಅದಕ್ಕೆ ಮೈ ತುಂಬ ಪಟ್ಟೆ ಇದ್ದು. ಹಾಗಾಗಿ ಒಂದು ಬೆಂಕಿ ಹಾಕ್ಕೊಂಡು ಕಟ್ಟಿಗೆ ಇಟ್ಟು ಕೊಳ್ಳಿ ಮಾಡಿ ಆ ಕೊಳ್ಳಿಯಿಂದ ಮೈ ತುಂಬ ಸುಟ್ಕೊಂತಂತೆ. ಕೆಲವು ದಿವಸಕ್ಕೆ ಹುಳ ಕೀವು ತುಂಬಿ ಪಾಪ ನರಳಾಡಬೇಕಾದ ಪರಿಸ್ಥಿತಿ ನರಿಗೆ ಬಂದ್ಬಿಡ್ತು. ಹಾಗಾಗಿ ಹುಲಿಗೆ ಪಟ್ಟೆ ಬಂದಿರೋದು ಅದು ಸೃಷ್ಟಿ. ಅದರಂಗೆ ಹುಲಿಗೆ ಎಲ್ಲ ಪ್ರಾಣಿಗಳು ಹೆದರ್ತವೆ, ನನಗೂ ಹೆದರ್ತಾರೆ ಅಂಥೇಳಿ ಬೆಂಕಿ ಇಟ್ಕೊಂಡು ಸುಟ್ಕೊಂಡ್ರೆ ಇದು ಹುಲಿ ಆಗಬಲ್ದೆ ನರಿ ಅಂತ ಅಂದರು. ಹುಲಿ ಆಗ್ವೆನೆಂದು ನರಿಯೋ ಬಲುಹಿನಿಂದ ಸುಟ್ಟುಕೊಳ್ಳೆ. ಹುಲಿ ಎಂತು ಕೀವು ಹುಳಗಳು ಕೇಳಿ ಜನ. ಹಲವು ಬಿದ್ದು ಸಾವಣವು ಅಲ್ಲದಲೇ ಯೋಗಿ ಎನ್ನಲು. ಕೊಳತು ಸಾಯುವ ನಿಶ್ಚರಿಂದಲೇ ಕೇಳಿ ಜನ. ಯಾವಾಗ ಸುಟ್ಕೊಂಡ ನರಿಗೆ ಕೀವ ಹುಳು ಬಿದ್ದು ಕೊನೆಗೊಂದು ದಿವಸ ಸತ್ತೇ ಹೋಗ್ಬಿಡ್ತು. ಹಾಗೆ ಯಾರ್ಯಾರು ಯೋಗಿಗಳಿಗೆ ನಾವು ಸರಿ ಸಮ ಅಂಥೇಳಿ 4 ಶಾಸ್ತ್ರ ಪುಸ್ತಕ ಓದ್ಕೊಂಡು ಸರಿಗಟ್ಟಕ್ಕೆ ನೋಡ್ತಾರೆ ಲೋಕದ ಜನ, ಅವರ ಸ್ಥಿತಿ ಏನು ಹೇಳೋಕ್ಕಾಗುತ್ತೆ ಅಂತ ಅಂದರು. ಓದಿಹೇನು ಎಂಬ ಗರ್ವ ತಲೆಗೆ ಏರಿ ಮದವು ಹೆಚ್ಚಿ. ಸಾಧುಗಾಳು ಬರಲು ಹೇಳ್ದಿಹ ಕೇಳಿ ಜನ. ವೇದತೀತರೀಗ ಬರಲು ಆದಿಯೋಳು ಕೋಣ ಕುರಿಯು. ಹಾದಿ ಬಿಡದೆ ಹೇಳ್ದಲಿರುವರು ಕೇಳಿ ಜನ.
ವೇದಾಂತ ಬಲ್ಲಂಥ ಬ್ರಹ್ಮಜ್ಞಾನಿಗಳು ಹಾದಿಯಲ್ಲಿ ಬರ್ತಾಯಿದ್ರೆ ಕೋಣ ಕುರಿಯಂಗೆ ಕೆಲವು ಜನ ಮದ ತುಂಬಿ ಓದಿನ ಮದ, ವಿದ್ಯೆ ಮದ, ಧನದ ಮದ, ರೂಪ ಮದ ಇಂಥವರೆಲ್ಲ ಅಡ್ಡ ಹಾಕ್ತಾರೆ. ಆದರೆ ಅವ್ರಿಗೇನು ಗೊತ್ತಾಗುತ್ತೆ, ಹುಲಿಗೂ ನರಿಗೂ ಒಂದೇ ಸಮಯನಪ್ಪ ಅಂದರು. ಕಾಗೆ ಶಿವಾಲಯದ ಶಿಖರ ಕೊನೆಯನೀಗ ಏರಿ ಕೂಡ್ರೆ ಕೋಗಿಲೆಗೆ ಸೆರೆಯೋ ಆಗ್ವದೆ ಕೇಳಿ ಜನ. ಈಗ ಆ ಪರಿಯಲಿ ಉಚ್ಚ ಸ್ಥಾನದಲ್ಲಿ ಹೋಗಿ ನೀಚನಿರಲು ಯೋಗಿ ಸೆರೆಯೋ ಬಾಗನೆ ಕೇಳಿ ಜನ. ಸಿಂಗಳಿಕ ಕೊನೆಯ ಮರವನೇರಿ ಕೂಡ್ರೆ ಸಿಂಹನೋಳು ಸಂಗರಕ್ಕೆ ಸರಿಯುವಾಗದೆ ಕೇಳಿ ಜನ. ಕೊಂಗಿ ಮನುಜರ ಪರೆಯು ಜಗಲಿ ಏರಿ ಇಳಿಯದಿರಲು ಸಂಗಹರಗೆ ಸಮನು ಆಗ್ವರೆ ಕೇಳಿ ಜನ. ಯೋಗಿ ಮಹಿಮೆ ತಿಳಿದ ನೆನಲು ಭೋಗಪತಿಗೆ ವಾಸವನಿಗೆ ವಾಗೀಶನಾಗಶಯನಗೆ ಕೇಳಿ ಜನ. ಸಾಗರಾದ ಈ ಪರಿಯ ಅನುಭವದ ಅಲ್ಲೇ ಇರಲು ಮೂಗರಾಗಿಹವು ವೇದವೋ ಕೇಳಿ ಜನ. ಯೋಗಿ ಮಹಿಮೆ ತಿಳಿದನೆಂದರೆ ಇಂದ್ರನಿಗೂ ಸಾಧ್ಯ ಇಲ್ಲ, ವಾಸುದೇವನಿಗೂ ಸಾಧ್ಯ ಇಲ್ಲ, ಬ್ರಹ್ಮನಿಗೂ ಸಾಧ್ಯ ಇಲ್ಲ, ಸಾಕ್ಷಾತ್ ಶಿವನಿಗೂ ಸಾಧ್ಯ ಇಲ್ಲ. ಈಗ ವೇದಗಳೇ ಅವರ ಮಹಿಮೆ ತಿಳಿಯೋಕ್ಕೆ, ಅವರ ನಿಲುವನ್ನು ತಿಳಿಯೋಕ್ಕಾಗದೆ ವಾಪಸ್ಸಾಗಿದ್ದಾವೆ, ಮೂಕರಾಗಿದ್ದಾವಪ್ಪ. ಹಾಗಾಗಿ ಅವ್ರಿಗೆ ಹೆಂಗೆ ಸರಿಸಮ ಅಂತ ನೀವು ಆಲೋಚನೆ ಮಾಡ್ತೀರಿ, ಚಿಂತನೆ ಮಾಡ್ತೀರಿ ಅಂದರು. ದೃಷ್ಟಾಂತ ಕೊಟ್ಟರು ಸ್ವಾಮಿಯವರು. ಆತನಿದ್ದುದೇ ಕಾಶಿ, ಆತನಿದ್ದುದೇ ಗಯವು, ಆತನಿಹುದೇ ಕುರುಕ್ಷೇತ್ರವು ಕೇಳಿ ಜನ. ಆತನಿದ್ದುದೇ ಮಧುರೆ, ಆತನಿದ್ದುದೇ ಪ್ರಯಾಗ, ಆತನಿಹ ದೇಶ ಮಂಗಳ ಕೇಳಿ ಜನ. ಇಂಥ ಅವಧೂತರು ಒಂದು ಪ್ರದೇಶದಲ್ಲಿ ಇದ್ದಾರೆ ಅಂದರೆ ಆ ದೇಶಕ್ಕೆ ಮಂಗಳ ಕಣಪ್ಪ ಅಂದರು. ರಾಜಪುರದ ಬೀದಿಯಲ್ಲಿ ಅಡವಿ ಗುಡ್ಡಗಳನ್ನು ಏರಿ ಬಾಜಗವಿಯನ್ನೇ ಒಕ್ಕೆಯೋ ಕೇಳಿ ಜನ. ಸೋಜಿಗಾದ ಸಮಾಧಿಯಲ್ಲಿ ಚಿದಾನಂದ ಅವಧೂತ ರಾಜಯೋಗಿ ಬರುತ್ತಲಿರ್ದನೋ ಕೇಳಿ ಜನ. ಪಾವನಾದ ತೋಟವಿಹ ಕಬ್ಬು ನೆಲ್ಲು ಬೆಳೆದು ಇಹ, ಆ ಸ್ಥಳಾದಿ ತೆಂಗು ಬಾಳೆಯೋ ಕೇಳಿ ಜನ. ಓವಿ 764 ಲಕ್ಷ ವರಹ ರಾಜ್ಯ, ದೇವಗಡಕ್ಕೆ ಆತ ಬಂದನು ಕೇಳಿ ಜನ. ದೇವಗಡಕ್ಕೆ ಆಗ ಬಂದರು ಕೇಳಿ ಜನ. ಹೀಗೆ ಕಾಶಿಯಿಂದ ಹೊರಟಂಥವರು ರಾಜಬೀದಿಗೆ ಒಂದ್ಸರಿ, ಅಡವಿ ಗುಡ್ಡ ಒಂದ್ಸರಿ, ಗವಿಗಳಲ್ಲಿ ಒಂದ್ಸರಿ, ಸಮಾಧಿಯಲ್ಲಿ ಒಂದ್ಸರಿ, ಹೀಗೆ ಯೋಗಿ ನಡ್ಕೊಂಡು ದಕ್ಷಿಣ ಮಾರ್ಗದಲ್ಲಿ ಇಳಿತಾ ಇದ್ದರು. ಆದರೆ ಕಬ್ಬು, ನೆಲ್ಲು, ತೋಟ ಬೆಳೆದಂಥ ಒಂದು ಸ್ಥಳ, ತೆಂಗು, ಬಾಳೆ ಇದ್ದಂಥ ಒಂದು ಸ್ಥಳ, 64 ಲಕ್ಷ ವರಹ ಆದಾಯ ಇರ್ತಕ್ಕಂಥ ಒಂದು ರಾಜ್ಯ ಇತ್ತು. ಆ ರಾಜ್ಯಕ್ಕೆ ಹೆಸರು ದೇವಗಡ ಅಂತ. ದೇವಗಡ ರಾಜ್ಯಕ್ಕೆ ಸ್ವಾಮಿಯವರು ಬಂದು ಕುಳಿತುಕೊಂಡ್ರು. ಬಂದು ಕುಳಿತ ಕಾಸ ಭಾಗ ಸದರ ಕಟ್ಟೆಯ ಮೇಲೆ ಚಂದವಾದ ಪುಷ್ಪ ಮಧ್ಯದಿ ಕೇಳಿ ಜನ. ಅಲ್ಲೊಂದು ಹೂದೋಟ, ಆ ಹೂದೋಟದ ಒಂದು ಕಟ್ಟೆ ಮೇಲೆ ಸ್ವಾಮಿಯವರು ಪವಡಿಸಿದರು. ಧಿಮ್ದಿಮಿ ದಿಮಿ ಎಂಬ ಪ್ರಣವನಾದ ಪರವಶದಿ
ಸುಂದರಾತ್ಮ ತೂಗಾಡುತ್ತಾ ಕೇಳಿ ಜನ. ಇಳೆಯ ಒಳಗೆ ಹೆಸರುವಾದ ದೇವಗಡಕ್ಕೆ ಅರಸನೀತ, ಬಲು ಈತನು ಭಕ್ತ ಬಿಲ್ಲನು ಕೇಳಿ ಜನ. ಆ ದೇವಗಡ ಎಂಬ ಸಾಮ್ರಾಜ್ಯಕ್ಕೆ ಒಬ್ಬ ರಾಜ ಇದ್ದ. ಆ ರಾಜ ದೈವಭಕ್ತನಾಗಿದ್ದ. ಅವನ ಹೆಸರು ಬಿಲ್ಲ ಅಂತ ಸ್ವಾಮಿಯರು ಹೇಳಿದರು. ತಿಳುವಳಿಕೆ ಉಳ್ಳವನು ಹಠದ ಯೋಗದಲ್ಲಿ ಬಲವಂತ ಕುಲದಿಗೊಂಡ ಜಾತಿಯೋ ಕೇಳಿ ಜನ. ಆತ ರಾಜನಾದರೂ ಸಹಿತ ಭಕ್ತನೂ ಹೌದು, ಹಠಯೋಗ ಮಾಡೋದ್ರಲ್ಲೇ ಸಾಧಕನೂ ಹೌದು. ತಿಳುವಳಿಕೆ ಉಳ್ಳವನಂದರೆ ಬುದ್ಧಿವಂತನೂ ಇದ್ದ, ಬಲವಂತನೂ ಇದ್ದ, ಕುಲದೊಳಗೆ ಗೊಂಡ ಜಾತಿಯಿಂದ ಬಂದನು ಅಂತ ಅವನ ಆ ರಾಜನ ವಿವರವನ್ನು ಸ್ವಾಮಿಯರಲ್ಲಿ ಶ್ರುತಿಯಲ್ಲಿ ಕೊಟ್ಟರು. ಆರು ಕಂಡರೆಯು ಭಕ್ತಿ, ಆರು ಕೂಡೆ ನಯದ ನುಡಿಯು, ಆರು ಕಾಣೆ ದಯದ ದೃಷ್ಟಿಯೂ ಕೇಳಿ ಜನ. ಆರರೋಳು ಸಂತೋಷ, ಆರರಲ್ಲಿ ಭೂತ ದಯವು, ತೋರಿಗರು ಸತಿಪತಿಗಳು ಕೇಳಿ ಜನ. ಯಾರು ಕಂಡ್ರೂ ಭಕ್ತಿ, ಯಾರು ಕೂಡ ಮಾತಾಡಿದರೂ ನಯವಾದ ನಮ್ರತೆಯ ಮಾತುಗಳು, ಸರ್ವ ಪ್ರಾಣಿಗಳಲ್ಲಿ ದಯಾದೃಷ್ಟಿ ಇದ್ದಂಥವರು, ಸಂತೋಷವಾಗಿದ್ದಂಥವರು, ಸಕಲ ಪ್ರಾಣಿಗೂ ಲೇಸು ಬಯಸಂಥವರು, ಪ್ರಜೆಗಳ ಕಲ್ಯಾಣ ಬಯಸಿದಂಥ ರಾಜ ರಾಣಿ ಹಾಗಿದ್ದರು ದೇವಗಡದ ದೊರೆ. ಇಬ್ಬರು ರಾಜ ರಾಣಿಯರು ಸದ್ಭಕ್ತರು ಅಂತ ಸ್ವಾಮಿಯರು ಹೇಳಿದರು. ನಿಂದೆಗಳ ಕೇಳರವರು, ತಾವು ನಿಂದೆ ಮಾಡದವರು, ಕುಂದು ಏನು ಬರಲು ನೈವರು. ಒಬ್ಬರು ನಿಂದೆ ಮಾಡಿದರೆ ಅವ್ರು ಕೇಳ್ತಾ ಇರಲಿಲ್ಲಂತೆ, ಅಥವಾ ತಾವು ಇನ್ನೊಬ್ಬರಿಗೆ ನಿಂದೆ ಮಾಡಿದ್ದೇ ಇಲ್ಲಂತೆ. ಯಾರಾದರೂ ಕುಂದು ಎಣಿಸಿದರೆ ಪಾಪ ಒಬ್ರಿಗೇನಾದರೂ ನೋವು ಕೊಟ್ಟರೆ ನೊಂದ್ಕೊಂಬರಂತೆ. ಅಂಥ ಕರುಣಾಳು ರಾಜ ರಾಣಿ ಆಗಿದ್ದರು. ಮಂದಿಗಾಳ ನಡತೆ ಬೇರೆ, ತಮ್ಮ ನಡತೆ ಬೇರೆಯಾಗಿ, ಒಂದು ದಂಪತಿಗಳು ಇದ್ದರು ಕೇಳಿ ಜನ. ಯೋಗಿಗಾಳ ಕರೆದು ಬೈದು ಸಂಭ್ರಮಾದಿ ಪೂಜಿಸಿಯೇ, ಸಾಗರಾನಂದದಿಂದಲೇ ಕೇಳಿ ಜನ. ಆಗ ಕೇಳುವರು ತತ್ವಜ್ಞಾನ ದಂಪತಿಗಳು ತಾವು, ತೂಗುತ್ತಾಲಿ ಸುಖದ ಬೋಧೆಲಿ ಕೇಳಿ ಜನ. ಯಾರಾದರೂ ಅವರ ಪಟ್ಟಣಕ್ಕೆ ಯೋಗಿಗಳು ಬಂದರೆ ಸಂಭ್ರಮದಿಂದ ಕರ್ಕೊಂಡೋಗಿ ಪೂಜೆ ಮಾಡಿ ತತ್ವಜ್ಞಾನ ಕೇಳೋದು ಅವರ ಒಂದು ಭಕ್ತಿ ಕಾರ್ಯವಾಗಿತ್ತು. ಅತಿಥಿ ಸತ್ಕಾರ ಹಾಗೆ ಮಾಡೋರು, ಅಂಥ ಒಳ್ಳೆಯ ನಡತೆ ಉಳ್ಳ ರಾಜ ರಾಣಿ ಆಗಿದ್ದರು ಅಂತೂ ಶ್ರುತಿ. ಹಿರಿದು ಅನ್ನ ಛತ್ರವು ಕೊನೇರಿಕೊಂಡ ಮತ್ತೆಯು, ಕೆರೆಯು ಬಾವಿ ಗುಡಿಗಳೆಂಬುವ ಕೇಳಿ ಜನ. ಅರವಟಿಗೆಯು ಆವ ದೇವರುಗಳ ಪ್ರತಿಷ್ಠೆಲಿಯಿಂದ ಇರುತ್ತಲಿಗರು ದಂಪತಿಗಳು ಕೇಳಿ ಜನ. ವ್ರತವನೀಗ ಒಂದು ಬಿಡರು, ಮತದ ಹಂತೆ ನಡೆಯುತ್ತಿಗರು, ಅತಿಥಿ ಬರಲು ಸದ್ಭಕ್ತಿಲಿ ಕೇಳಿ ಜನ. ಸತತ ಮಂಗಳೆಮಗೆ ಎಂದು ಸಂತೋಷ ಬಡುತ್ತಲಿಗರು, ಮಿತಿಯೂ ಇಲ್ಲ ಅವರ ಭಕ್ತಿಗೆ ಕೇಳಿ ಜನ. ತಣ್ಣಗಾಳುತಿಗರು ರಾಜ್ಯ, ತಣ್ಣಗಿಹರು ಪ್ರಜೆಗಳೆಲ್ಲ, ಮನ್ನಿಪಾರು ಮಂದಿ ಮಕ್ಕಳ ಕೇಳಿ ಜನ. ಅನ್ಯ ಚಿಂತೆಗಾಳು ಇಲ್ಲ, ಆತ್ಮಚಿಂತೆ ಅಲ್ಲದಲೆ, ಚೆನ್ನಾಗಿಗರು ಈ ಪರಿಯಲಿ ಕೇಳಿರಣ.
ಅವರು ರಾಜ್ಯವನ್ನು ತಣ್ಣಗಾಳರಂತೆ. ಕ್ರೋಧ ಇಲ್ಲ, ಸಂಘರ್ಷ ಇಲ್ಲ, ಪ್ರಜೆಗಳು ತಣ್ಣಗಿದ್ರಂತೆ, ಎಲ್ಲ ಸುಖವಾಗಿತ್ತಂತೆ ಅಂಥ ಮಹಾರಾಜ ಮಹಾರಾಣಿ. ಹಠದ ಯೋಗ ಸಾಧನೆಯಲ್ಲಿ ಪಟು ಪರಾಕ್ರಮಿಗಳವರು, ಕುಟಿಲ ಒಳಿದ ದಂಪತಿಗಳು ಕೇಳಿ ಜನ. ಚಟುಳವಾದ ರಾಜಯೋಗ ಪದದ ಅನುಗ್ರಹವು ಸಂಘಟನೆಯಿಂದ ಆಗುವುದೆಂಬರು ಕೇಳಿ ಜನ. ರಾಜಾರಾಣಿ ಹಠಯೋಗದಲ್ಲಿ ಪಟು ಪರಾಕ್ರಮಿಗಳಂತೆ, ಆದರೆ ಚಟುಲವಾದ ಶ್ರೇಷ್ಠವಾದ ರಾಜಯೋಗ ಪಥ ಮಾತ್ರ ಇನ್ನೂ ಅನುಗ್ರಹ ಆಗಿರಲಂತೆ. ಎಂದಿಗೆ ನಮಗೆ ರಾಜಯೋಗದ ಅನುಗ್ರಹ ಆದೀತು ಅಂತ ದಾರಿ ಕಾದ್ಕೊಂಡು ದೇವರು ಮೊರೆ ಹೋಗಿದ್ರಂತೆ ಅವರು. ಅಂಥವ್ರು ಯಾರು ಸಿಕ್ಕರು ಅಂತ. ಏದಲಾಪುರದಲ್ಲಿರಲು ಹಿಂದಕೆಯು ಸದ್ಗುರುವ ಆದರಿಸಿ ಪೂಜೆ ಮಾಡ್ದುದ ಕೇಳಿ ಜನ. ಆದಿಕಾರರೀಗ ಏಳೆ ಭಕ್ತ ಬಿಲ್ಲನ ಸತಿ, ಭವಾನಿಯು ಆಗ ಕೇಳ್ದಳು ಕೇಳಿ ಜನ. ಸ್ವಾಮಿ, ನೀವು ಯದಲಾಪುರದಲ್ಲಿದ್ದರಂತೆ, ಅಲ್ಲಿಂದ ಮುಗಿಸ್ಕೊಂಡು ಹೋಗೋ ದಾರಿನಲ್ಲಿ ನಮ್ಮ ನಾಡಿಗೆ ಬರ್ತೀವಿ ಅಂತ ನಾವು ಹಾದಿ ಕಾಯ್ತಾ ಇದ್ವಿ. ಆದರೆ ನೀವು ಬೇರೆ ಮಾರ್ಗದಲ್ಲಿ ಹೊರಟೋಗ್ಬಿಟ್ರಂತೆ. ನಮಗೆ ಹಾದಿಕಾರರು ಬಂದು ಈ ವಿಷಯ ಹೇಳಿದರು. ಯದುಲಾಪುರದಲ್ಲಿ ಬಹಳ ಸಂಭ್ರಮ ಇತ್ತು, ಒಳ್ಳೆ ಬ್ರಹ್ಮಜ್ಞಾನಿ ಬಂದಿದ್ದಾರೆ ಅಂತ ಸುದ್ದಿ ಬಂದಿತ್ತು ಅಂತ ಹಳೆಯದೆಲ್ಲ ನೆನಪು ಮಾಡ್ಕೊಂಡ್ಳು ಮಹಾರಾಣಿ ಭವಾನಿ. ಭಿನ್ನಹಾವ ಮಾಡಿದಾಳು ಯೋಗಿಯನ್ನೇ ಕರೆದು ತಂದು, ನನಗೆಯೂ ಅವರ ಚರಣವ ಕೇಳಿ ಜನ. ಚೆನ್ನಾಗಿಯೇ ದರುಶನವ ಮಾಡಿಸೆಂದು ಸತಿ ಭವಾನಿ, ಮಾನ್ಯ ಮಾಡಿಸಿ ಬಂದಿಯ ಕೇಳಿ ಜನ. ಹಾಗಾಗಿ ಮಹಾರಾಣಿ ಭವಾನಿ ಸಿಬ್ಬಂದಿಗೆಲ್ಲ ಒಂದು ಆಜ್ಞೆ ಹೊಡಿಸಿದಂತೆ, ಅವ್ರ ದಾರಿ ಕಾಯಿರಿ, ಅವ್ರು ಯಾವ ಮಾರ್ಗದಲ್ಲಿ ಬರ್ತಾರೋ ಅವರ ಪಾದಪದ್ಮನ ದರ್ಶನ ಮಾಡಿಸ್ರಿ, ಅವರನ್ನು ಕರ್ಕೊಂಬರ್ರಿ ಅಂಥೇಳಿ ಆವತ್ತೇ ಆಜ್ಞೆ ಮಾಡಿಲ್ಲಂತೆ. ಅವರು ಎಲ್ಲ ಯಾವ ಹಾದಿಯಾಗಿ ಬರ್ತಾರೋ ಆ ಹಾದಿ ಕಾಯಬೇಕು ಅಂತ. ಚರರ ಕಾವಲಿಟ್ಟೆ ಇದ್ದ ಭಕ್ತ ಬಿಲ್ಲ ಹಾದಿಗೆಯೋ, ಹೊರಗೆ ಆಯ್ತು ಮಾರ್ಗ ಬೇರೆಯೋ ಕೇಳಿ ಜನ. ಗುರುವರಾನು ದಾಂಟಿ ಪೋದ ವಾರಣಾಸಿಗೆಂದೆ ನಾಲು, ಮರುಗುತ್ತಿದ್ದರಾಗ ಸತಿಪತಿ ಕೇಳಿ ಜನ. ಯದುಲಾಪುರದ ದಾರಿಯನ್ನೇ ಕಾಯ್ತಾ ಇದ್ರು, ಈ ದಾರಿಗೆ ಬರಬೇಕು ಅವರು ಅಂತ ದಾರಿ ಬಟ್ಟೆ ಕಾಯೋದಕ್ಕೆ ಅನೇಕ ಜನ ಸೇವಕರನ್ನ ಇಟ್ಟಿದ್ರಂತೆ. ಆದರೆ ಸ್ವಾಮಿಯರು ಯಾವುದೋ ಬೇರೆ ದಾರಿ ಹಿಡಿದು ವಾರಣಾಸಿಗೆ ಹೊರಟೋಗ್ಬಿಟ್ರು ಅಂತ ನಮಗೆ ಸುದ್ದಿ ಬಡಿತು. ಆದ್ದರಿಂದ ಭಾಳ ನೊಂದ್ಕೊಂಡ್ವಿ ಅಂದರು ದಂಪತಿಗಳು. ತಮ್ಮ ತೋಟದವರು ಹಿಂದೆ ಯದುಲಾಪುರದೊಳು ಒಮ್ಮೆ ಕಂಡಿದ್ದರ ಗುರುವರ ಕೇಳಿ ಜನ. ತಮ್ಮ ಕಾಸ ತೋಟದ ಆಳುಗಳು ಯಾವುದೋ ಒಮ್ಮೆ ಯದುಲಾಪುರದಲ್ಲಿ ಈ ಸ್ವಾಮಿ ಇದ್ದುದನ್ನು ನೋಡಿದವರೊಬ್ಬರಿದ್ದರು. ಅವರು ಅದೇ ಯದುಲಾಪುರದ ಸ್ವಾಮಿ ಇವತ್ತು ನಮ್ಮ ತೋಟದಾಗೆ ಕಟ್ಟೆ ಮೇಲೆ ಕುಂತಿದೆ ಅಂತ ಅನ್ನೋದನ್ನು ಗುರುತಿಸಿ ಕಂಡಿಡಿದ್ಬಿಟ್ರು. ಗಮ್ಮನೆಯು ಬಂದು ಅವರು ಅಮ್ಮ ಕಾಸ ಭಾಗದೋಳು, ಅಮ್ಮ ಬಂದಿಹನು ಹೇಳ್ದರು ಕೇಳಿ ಜನ. ಅಮ್ಮ, ನಾವು ಯದುಲಾಪುರದ ಮಹಾಸ್ವಾಮಿ ಬ್ರಹ್ಮಜ್ಞಾನಿ ಕಾಣಬೇಕು ಅಂತ ಏನು ನಮ್ಮದು ಅರಿಕೆ ಇತ್ತು. ಅದೇ ಸ್ವಾಮಿ ಕಾಶಿಯಿಂದ ಈಗ ನಮ್ಮ ಹೂದೋಟದಲ್ಲಿ ಬಂದು ಮಲಗಿದ್ದಾರೆ, ಇಲ್ಲೇ ಇದ್ದಾರೆ. ಅವರನ್ನೇ ನಾನು ಯದುಲಾಪುರದಲ್ಲಿ ನೋಡಿದ್ದೆ, ಅವರೇ ಬಂದಿದ್ದಾರೆ ಅಂತ ಮಹಾರಾಣಿಗೆ ಯಾರೋ ಒಬ್ಬ ಸೇವಕ ಸುದ್ದಿ ಮುಟ್ಟಿಸ್ಬಿಟ್ಟ. ಉಬ್ಬಿದಾಳು ಆ ಭವಾನಿ ಭಕ್ತ ಬಿಲ್ಲಗಾಗ ಹೇಳಿ, ಹಬ್ಬವಾಯ್ತು ಯಮಗೆ ಎಂದಲಿ
ಕೇಳಿ ಜನ. ಬಹಳ ಹಬ್ಬ ಆಯಿತು ನಮಗೆ ಆ ಸುದ್ದಿ ಕೇಳಿ ಅಂದರು. ಒಬ್ಬನೆಯು ಬಂದನಂತೆ ದೇವ ಸದ್ಗುರುರಾಯ, ಎಬ್ಬಿಸಯ್ಯ ಪೌಜನೆಂದಳು ಕೇಳಿ ಜನ. ಆಗ ರಾಜರು ಕಿವಿಯಾಗ ಹಾಕಿದ್ರು. ರಾಜ ಪೌಜು ತಕ್ಕಂಬರ್ಬೇಕಲ್ಲ, ಪರಿವಾರ ಸಿಬ್ಬಂದಿ ಸಮೇತ ಸ್ವಾಮಿಯವರು ಯಾವ ಕಾಸಭಾಗದೊಳಗೆ, ಕಾಸಭಾಗ ಅಂದರೆ ತೋಟದ ಹೊಲ, ಹೂದೋಟದ ಹೊಲ, ಹೂದೋಟ ಇರೋ ಸ್ಥಳಕ್ಕೆ ತನ್ನ ಸೈನ್ಯ ಪೌಜು ಪರಿವಾರ ತಗೊಂಡು ಹೊರಟರು, ಗಂಡ ಹೆಂಡತಿ ರಾಜ ರಾಣಿ. ಭೇರಿಗಾಳು ಬಡಿದವಾಗ ಕರ್ನೆ ಕಹಳೆ ಕೂಗಿದಾವು, ತೋರಣವು ಪುರಕ್ಕೆ ಕಟ್ಟಿತು ಕೇಳಿ ಜನ. ವಾರಣವು ಕುದುರೆ ಮಂದಿ ಗೂಡಿ ಪಾಲಿಕೇರದಾಲೆ, ಭೂರಮಣನೀಗ ಬಂದನೋ ಕೇಳಿ ಜನ. ಬೇರಿ ಕಹಳೆ ವಿಜೃಂಭಣೆಯಿಂದ ಎಲ್ಲ ಬಂದ್ಬಿಡ್ತು. ಕುದುರೆ ಮೇಲೆ ಅಷ್ಟು ಜನ ಬಂತು. ಆದರೆ ಒಂದು ಪಲ್ಲಕ್ಕಿ ತಂದಿದ್ರು. ಭೂರಮಣ ಅಂದರೆ ಆ ನಾಡಿನ ರಾಜ. ಆ ರಾಜ ಮಾತ್ರ ಕಾಲ್ನಡಿಗೆಯಲ್ಲೇ ಬಂದಿದ್ದಂತೆ. ಆ ಪಾಲಿಕೆ ಖಾಲಿ ಬಂತಂತೆ. ಖಾಲಿ ಪಾಲಿಕೆ ತಗೊಂಬಂದು ಸ್ವಾಮಿಯವ್ರ ಹತ್ರ ಇಳಿಸಿದರು. ಕುಳಿತು ಇದ್ದ ಚಿದಾನಂದ ಅವಧೂತ ರಾಜಯೋಗಿ, ತಳ ತಳಿಪ ಬೆಳದಿಂಗಳು ಕೇಳಿ ಜನ. ತಳತಳವು ಆಗಿ ಉನ್ಮನೆಯ ಅವಸ್ಥೆಯಲ್ಲಿ ಇರುವ, ಬಲು ಪರಮನನ್ನ ಕಂಡನು ಕೇಳಿ ಜನ. ಯಾವಾಗ ಪಲ್ಲಕ್ಕಿ ಮೇಳದವ್ರನ್ನ ಕರ್ಕೊಂಬಂದು ರಾಜ ಉನ್ಮನ ಅವಸ್ಥೆಯಲ್ಲಿ ಇರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮನನ್ನೇ ಕಂಡಂಗೆ ಆಗ್ಬಿಡ್ತಂತೆ ರಾಜಾರಾಣಿಗೆ. ಬೇರೆ ಕರ್ನೆ ಕಹಳೆಗಾಳು ಕೂಗುತ್ತಿರೆ ಎಡ ಬಲದಿ, ಮೂರು ಸುತ್ತು ಪ್ರದಕ್ಷಿಣೆಯನು ಕೇಳಿ ಜನ. ಭೂರಮಣ ಮಾಡಲಿಕ್ಕೆ ರಭಸಕೆಯು ಸದ್ಗುರು, ವೀರ ಕಣ್ಣು ತೆರೆದು ನೋಡ್ದನೋ ಕೇಳಿ ಜನ. ಕಹಳೆ ನಗಾರಿ ಬೇರೆ ಮದ್ದಲೆ ಶಬ್ದ ಕೇಳ್ತು. ಇದೇನು ಈ ನಾಡಿ ಗದ್ದು ಸದ್ದಲೆ ಎದ್ದುಬಿಟ್ಟೈತೆ ಅಂತ ಸ್ವಾಮಿಯವ್ರು ಕಂಡುಬಿಟ್ರು. ಬಂದು ಸಾಷ್ಟಾಂಗವಿಕ್ಕಿ ಜಯ ಜಯ ಜಯತು ಎನ್ನುತ್ತ, ಇಂದು ಈಗ ಕೈಯ ಮುಗಿದೆಯೋ ಕೇಳಿ ಜನ. ಇಂದು ದರ್ಶನಾವ ಕೊಟ್ಟೆ ಬಹಳ ಅಪೇಕ್ಷೆ ಇತ್ತು ಯಮಗೆ, ಎಂದೆನೂತ ಮತ್ತೆ ಎರಗಿದ ಕೇಳಿ ಜನ. ಮನೆಗೆ ದಯವ ಮಾಡಬೇಕು, ಚರಣ ಧೂಳಿ ಹಾಕಬೇಕು, ಅನುದಿನವೂ ನಿಮ್ಮ ಸ್ಮರಣೆಯಲ್ಲಿ ಕೇಳಿ ಜನ. ಮನೆಯ ಆಕೆ ಇರುತಿಹಾಳು ಎಂದು ಪಾದ ಹಿಡಿಯಲಿಕ್ಕೆ, ಚಿನುಮಯನು ಒಳುತು ಎಂದನು ಕೇಳಿ ಜನ. ಆಗ ರಾಜ ಬಂದು ಸಾಷ್ಟಾಂಗ ಅಡ್ಡಬಿದ್ದು, ಸ್ವಾಮಿ ನಿಮ್ಮ ಅಪೇಕ್ಷೆ ಭಾಳ ಇತ್ತು, ಇಂದು ದರ್ಶನ ಕೊಟ್ಬಿಟ್ರಿ, ನೀವು ಅರಮನೆಗೆ ದಯಮಾಡಿಸ್ಬೇಕು, ನಿಮ್ಮ ಚರಣಧೂಳಿ ಅರಮನೆ ಒಳಗೆ ಬೀಳಬೇಕು, ನಮ್ಮ ಮನೆ ಮಹಾರಾಣಿ ಅಪೇಕ್ಷೆನೂ ಕೂಡ ಅದೇ ಆಗಿತ್ತು ಅಂತ ಮತ್ತೊಂದು ಸಾರಿ ಪಾದ ಹಿಡಿದು ಕೇಳಿದರು. ಆಗ ಚಿದಾನಂದ ಅವಧೂತರು ಆಯ್ತಪ್ಪ ಒಳ್ಳೆಯದಾಗಲಿ ಅಂತ ಆ ರಾಜನಿಗೆ ಬರ್ತೀನಿ ಅಂತ ಸಹಮತ ಒಪ್ಪಿಗೆಯನ್ನು ಕೊಟ್ಟರು. ಆಗ ಪಲ್ಲಕ್ಕಿ ತಂದು ಮುಂದಿಟ್ಟು ಕೂಡಿಸ್ಕೊಂಡು ಸಂಭ್ರಮದಿಂದ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಮುಂದೇನಾಗುತ್ತೆ ಅನ್ನೋದನ್ನು ನೋಡೋಣ.